Good morning, students. In the last class, we are discussing about properties of parallelogram and properties of rectangle, properties of rhombus. These are all discussed in the last class. Today, we are discussing about theorems on parallelograms. Therefore, you know that parallelogram is a quadrilateral in which both pair of opposite sides are parallel. Then it is called as a parallelogram. Therefore, ದೇ ಥಿಯರಮ್ಸ್ ಆನ್ ಪ್ಯಾರಲೋಗ್ರಾಮ್ ಅಂದರೆ ಪ್ಯಾರಲೋಗ್ರಾಮ್ಗೆ ಸಂಬಂಧಪಟ್ಟಂಗೆ ಥಿಯರಮ್ಸ್ಗಳು ಬರ್ತಾ ಹೋಗ್ತೇವೆ. ಆ ಥಿಯರಮ್ಸ್ಗಳನ್ನು ನಾವು ಈ ಒಂದು ಕ್ಲಾಸಲ್ಲಿ ಕಲಿತಾ ಹೋಗೋಣ. ಫಾರ್ ಫಸ್ಟ್ ಥಿಯರಮ್, ಎ ಡಯಾಗನಲ್ ಆಫ್ ಎ ಪ್ಯಾರಲೋಗ್ರಾಮ್ ಡಿವೈಡ್ಸ್ ಇಟ್ ಇಂಟು ಟು ಕಾಂಗ್ರಿಯಂಟ್ ಟ್ರಯಾಂಗಲ್ಸ್. You already know that a quadrilateral is having 4 sides, 4 angles, 2 diagonals and 4 vertices. Similarly, parallelogram are also having 4 sides, 2 pair of opposite sides and 2 pair of opposite angles and 2 diagonals. Therefore, a diagonal of a parallelogram divides into 2 congruent triangles. ಅಂದರೆ ಒಂದು ಡಯಾಗ್ನಲ್ಲು ಪ್ಯಾರಲೋಗ್ರಾಮಲ್ಲಿ ಒಂದು ಡಯಾಗ್ನಲ್ನ ಡ್ರಾ ಮಾಡಿದಾಗ ಆ ಪ್ಯಾರಲೋಗ್ರಾಮಲ್ಲಿ 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಅಂತೇಳಿ ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಗಿವನ್ ಬರ್ಕೋಬೇಕು. ಫಸ್ಟ್ ಗಿವನ್ನು ಪ್ರೂಫು ಇವೆಲ್ಲ ಬರ್ಕೊಳೋಕ್ಕಿಂತ ಮುಂಚೆ ಒಂದು ಡಯಾಗ್ರಾಮನ್ನು ಬರ್ಕೋಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ನಾವು ಫಸ್ಟ್ ಪ್ಯಾರಲೋಗ್ರಾಮ್ ಡಯಾಗ್ರಾಮ್ ಬರ್ಕೋಬೇಕು. ಫಾರ್ ಎ ಬಿ ಸಿ ಡಿ ಈಸ್ ಎ ಪ್ಯಾರಲೋಗ್ರಾಮ್ ಅಂತ ಬರ್ಕೊಳ್ತೀರಾ. ಆ್ಯಂಡ್ ನೆಕ್ಸ್ಟ್ ಎ ಸಿ ಡಯಾಗ್ನಲ್ ಡ್ರಾ ಮಾಡ್ಕೊಳ್ಳಿ. ಎ ಸಿ ಡಯಾಗ್ನಲ್ನ ಡ್ರಾ ಮಾಡ್ತಾ ಹೋಗ್ತೀರಾ. ಫಸ್ಟ್ ಗಿವನ್ ಬರ್ಕೊಟ್ರಿ. ಗಿವನ್ ಎ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ವಿತ್ ಎ ಸಿ ಆ್ಯಸ್ ಇಟ್ಸ್ ಡಯಾಗ್ನಲ್. ಎ ಸಿ ಅನ್ನೋದೇನಾಗುತ್ತೆ, ಪ್ಯಾರಲೋಗ್ರಾಮ್ನ ಒಂದು ಡಯಾಗ್ನಲ್ ಆಗಿರುತ್ತೆ. ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟ್ರಯಾಂಗಲ್ ಎ ಡಿ ಸಿ ಅಂತ ಪ್ರೂವ್ ಮಾಡಬೇಕು. ಎ ಬಿ ಸಿಗೆ ಎ ಡಿ ಸಿ ಕಾಂಗ್ರೆಂಟ್ ಆಗಿದೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ದೇರ್ಫೋರ್ ಟು ಪ್ರೂವ್ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟ್ರಯಾಂಗಲ್ ಎ ಡಿ ಸಿ. ಪ್ರೂಫ್ ಏನಂತ ಪ್ರೂವ್ ಮಾಡ್ತೀರಾ ಹಾಗಾದರೆ, ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಈಸ್ ಪ್ಯಾರಲಲ್. ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಈಸ್ ಪ್ಯಾರಲಲ್. Therefore, AB parallel to DC, AB parallel to DC and AD parallel to BC. AD ಗೆ BC ಪ್ಯಾರಲಲ್ ಆಗಿದೆ, ABಗೆ DC ಪ್ಯಾರಲಲ್ ಆಗಿದೆ, ADಗೆ BC ಪ್ಯಾರಲಲ್ ಆಗಿದೆ ಅಂತ ಹೇಳಿದೆ, ಗೊತ್ತಿರುತ್ತೆ ನಿಮಗೆ ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಎ ಬಿ ಪ್ಯಾರಲಲ್ ಟು ಡಿ ಸಿ, ಎ ಸಿ ಏನಾಗುತ್ತೆ, ಟ್ರಾನ್ಸ್ವರ್ಸಲ್ ಆಗುತ್ತೆ. ಎ ಸಿ ಟ್ರಾನ್ಸ್ವರ್ಸಲ್ ಆದಾಗ ದೇರ್ಫೋರ್ ಇಲ್ಲಿ ನಿಮಗೆ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಈ ಎರಡು ಆ್ಯಂಗಲ್ಸ್ ಏನಾಗ್ತಾ ಹೋಗ್ತಾವೆ ಹಾಗಾದರೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗುತ್ತೆ. ಅಂದರೆ ಅರ್ಥ ಏನು, ಆ್ಯಂಗಲ್ ಬಿ ಎ ಸಿಗೆ ಆ್ಯಂಗಲ್ ಡಿ ಸಿ ಎ ಆಲ್ಟರ್ನೇಟ್ ಆ್ಯಂಗಲ್ ಆಗುತ್ತೆ. ಆ್ಯಂಗಲ್ ಬಿ ಎ ಸಿಗೆ ಆ್ಯಂಗಲ್ ಡಿ ಸಿ ಎ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಕರಿತಾ ಹೋಗ್ಬೋದು. ದೇರ್ಫೋರ್ ಬಿಕಾಸ್ ಜೆಡ್ ಶೇಪ್ ಬರುತ್ತೆ, ಬಿಕಾಸ್ ಎ ಬಿ ಪ್ಯಾರಲಲ್ ಟು ಡಿ ಸಿ ಆಗಿರೋದ್ರಿಂದ ಅವೆರಡು ಕೂಡ ಏನಾಗ್ತಾ ಹೋಗ್ತವೆ, ಈಕ್ವಲ್ ಆಗುತ್ತೆ. ದೇರ್ಫೋರ್ ಸಿನ್ಸ್ ಎ ಬಿ ಪ್ಯಾರಲಲ್ ಟು ಡಿ ಸಿ and AC is the transversal, therefore angle BAC is equal to angle DCA. Equation 1 alternate angle, one pair of alternate angle. ಈಕ್ವೇಷನ್ 1 ಬರ್ಕೊಳ್ತೀರಾ. ಸಿಮಿಲರ್ಲಿ ಈಗ ನಾವು ಡಯಾಗ್ರಾಮನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಈ ಥರ ರೊಟೇಟ್ ಮಾಡಿಕೊಂಡ್ರೆ ಎ ಡಿ ಪ್ಯಾರಲಲ್ ಟು ಬಿ ಸಿ ಅಂತ ನಿಮಗೆ ಗೊತ್ತಿದೆ, ಎ ಡಿ ಪ್ಯಾರಲಲ್ ಟು ಬಿ ಸಿ. ಸಿಮಿಲರ್ಲಿ ಎ ಸಿ ಡಯಾಗ್ನಲ್ ಆದರೆ ಈಗ ಇಲ್ಲಿ ಬ್ಲೂ ಕಲರಲ್ಲಿ ಕಾಣ್ತಾ ಇದೆಯಲ್ಲ, ಈ ಎರಡು ಆ್ಯಂಗಲ್ಸ್ ಏನಾಗ್ತಾ ಹೋಗ್ತವೆ, ಆಲ್ಟರ್ನೇಟ್ ಆ್ಯಂಗಲ್ ಆಗುತ್ತೆ. ಯಾವ್ಯಾವಪ್ಪ ಅಂದರೆ ಆ್ಯಂಗಲ್ ಡಿ ಎ ಸಿಗೆ ಆ್ಯಂಗಲ್ ಬಿ ಸಿ ಎ ಆಲ್ಟರ್ನೇಟ್ ಆ್ಯಂಗಲ್ ಆಗುತ್ತೆ. ಅವೆರಡು ಕೂಡ ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಸಿನ್ಸ್ ಎ ಡಿ ಪ್ಯಾರಲಲ್ ಟು ಬಿ ಸಿ and AC is the transversal, therefore angle DAC is equal to angle BCA alternate angle. Equation 2. ಹಾಗಾದರೆ ಇಲ್ಲಿ 2 pair of alternate angles ಈಕ್ವಲ್ ಅಂತ ಗೊತ್ತಾಯಿತು. ಈಗ ನಾವು ಪ್ರೂವ್ ಮಾಡಬೇಕಾದ್ರೇನು, ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರಿಯಂಟ್ ಟ್ರಯಾಂಗಲ್ ಎ ಡಿ ಸಿ ಅಂತ ಪ್ರೂವ್ ಮಾಡಬೇಕು. ಯಾವ ಎರಡು ಟ್ರಯಾಂಗಲನ್ನು ನಾವು ಕಾಂಗ್ರಿಯಂಟ್ ಅಂತ ಪ್ರೂವ್ ಮಾಡಬೇಕು, ಅವೆರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತಾ ಹೋಗಬೇಕು. ದೇರ್ಫೋರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಸಿ ಕನ್ಸಿಡರ್ ಮಾಡಿದರೆ ಅಲ್ಲಿ ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಸಿ ಅಂತ ಬರ್ಕೋಬೋದು. ಈಕ್ವೇಷನ್ 1 ಪ್ರಕಾರ ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತಲ್ಲ, ಈ ಗಿವನ್ ಪ್ರಕಾರ ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಸಿ ಅಂತ ಬರ್ಕೊಳ್ತೀರಾ. ಇವೆರಡು ಆ್ಯಂಗಲ್ಸ್ ಬರ್ಕೊಳ್ತೀರಾ. ಆ್ಯಂಡ್ ಎ ಸಿ ಕಾಮನ್ ಸೈಡ್ ಆಗುತ್ತೆ. ಎರಡು ಟ್ರಯಾಂಗಲ್ಗೆ ಎ ಸಿ ಅನ್ನೋದೇನಾಗುತ್ತೆ, ಕಾಮನ್ ಸೈಡ್ ಇದೆ. ಫಾರ್ ಎ ಸಿ ಈಸ್ ಈಕ್ವಲ್ ಟು ಎ ಸಿ ಅಂತ ಬರ್ಕೊಳ್ತೀರಾ. ಆ್ಯಂಡ್ ಆ್ಯಂಗಲ್ ಡಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಎ ಅಂತ ಬರ್ಕೋಬೋದು. ಆ್ಯಂಗಲ್ ಡಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಎ. ಈಕ್ವೇಷನ್ 2 ಪ್ರಕಾರ another pair of alternate angle. Then angle side angle ಪ್ರಕಾರ triangle ABC congruent triangle ADC, triangle ABC congruent triangle ADC ಅಂತ ಪ್ರೂವ್ ಮಾಡ್ತಾ ಹೋಗ್ತೀರಾ. ಯಾವ ರೂಲ್ ಪ್ರಕಾರ, ASA ಕಾಂಗ್ರೆನ್ಸ್ ರೂಲ್ ಪ್ರಕಾರ. therefore hence the proof. ಈ ರೀತಿ ಗೊತ್ತಾಗುತ್ತೆ. ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ, ಈ ಥಿಯರಮಿಂದ ಒಂದು ಪ್ಯಾರಲೋಗ್ರಾಮಲ್ಲಿ ಒಂದು ಡಯಾಗ್ನಲ್ ಡ್ರಾ ಮಾಡಿದಾಗ ಆ ಡಯಾಗ್ನಲಿಂದ 2 ಕಾಂಗ್ರೆಂಟ್ ಟ್ರಯಾಂಗಲ್ ಫಾರ್ಮೇಷನ್ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ. ಇದು ಫಸ್ಟ್ ಒನ್ ಥಿಯರಮ್.
And next, in a parallelogram, opposite sides are equal. In a parallelogram, opposite sides are equal ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಪ್ರೂವ್ ದಟ್ ಕೇಳ್ತಾರೆ, ಕ್ವಶನ್ ಯಾವ ಥರ ಕೇಳ್ತಾರಪ್ಪ ಅಂದರೆ, ಪ್ರೂವ್ ದಟ್ ಇನ್ ಎ ಪ್ಯಾರಲೋಗ್ರಾಮ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಿರಿ ಅಂತ. ಅಂದರೆ ನಾವೇನು ಪ್ರೂವ್ ಮಾಡೋಕ್ಕಿಲ್ಲಿ ಎ ಬಿಗೆ ಡಿ ಸಿ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಅದೇ ಥರ ಎ ಡಿಗೆ ಬಿ ಸಿ ಈಕ್ವಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ಡಿ ಸಿ, ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಪ್ರೂವ್ ಮಾಡೋಕ್ಕಪ್ಪ ಅಂತ ಹೇಳಿದ್ರೆ, ನಾವು ಫಸ್ಟ್ ಒಂದು ಥಿಯರಮ್ ಯಾವ ರೀತಿ ಪ್ರೂವ್ ಮಾಡಿದ್ವೋ ಅದೇ ರೀತಿ ಪ್ರೂವ್ ಮಾಡ್ತಾ ಹೋಗಬೇಕು. ಸೇಮ್ ಸ್ಟೆಪ್ ಏನು ಗಿವನ್ ಬರ್ಕೊಳ್ತೀರಾ, ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಆ್ಯಂಡ್ ಎ ಸಿ ಇಸ್ ಡಯಾಗ್ನಲ್ ಅಂತ ಬರ್ಕೊಳ್ತೀರಾ. ಟು ಪ್ರೂವ್ ಫಸ್ಟ್ ಏನು ಪ್ರೂವ್ ಮಾಡಬೇಕು, ಎರಡು ಟ್ರಯಾಂಗಲನ್ನು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಬೇಕು. ಎರಡು ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟ್ರಯಾಂಗಲ್ ಎ ಡಿ ಸಿ ಯಾವ ರೀತಿ ಪ್ರೂವ್ ಮಾಡೋದಂತ ನಿಮ್ಗೆ ಆಲ್ರೆಡಿ ಫಸ್ಟ್ ಥಿಯರಮಲ್ಲಿ ಹೇಳಿದ್ದೀನಿ. ಸೇಮ್ ಸ್ಟೆಪ್ ನೋಡಿ, ಒನ್ ಪೇರ್ ಆಫ್ ಆಲ್ಟರ್ನೇಟ್ ಆ್ಯಂಗಲ್ ಈಕ್ವಲ್ ಆಗುತ್ತೆ, ಸೆಕೆಂಡ್ ಪೇರ್ ಆಫ್ ಆಲ್ಟರ್ನೇಟ್ ಆ್ಯಂಗಲ್ ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಅವೆರಡು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀರಾ, ಅವೆರಡು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡ್ತೀರಾ. ಈ ಎರಡು ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟ್ರಯಾಂಗಲ್ ಎ ಡಿ ಸಿ ಅಂತ ಪ್ರೂವ್ ಮಾಡಿದ ಮೇಲೆ ಥಿಯರಮ್ ಒನ್ನಲ್ಲಿ ಯಾವ ರೀತಿ ಪ್ರೂವ್ ಮಾಡ್ತೀರಾ ಅದೇ ಥರ ಪ್ರೂವ್ ಮಾಡಬೇಕು. ಸೇಮ್ ಸ್ಟೆಪ್, ಇಲ್ಲಿವರೆಗೂ ಕೂಡ ಥಿಯರಮ್ ಒನ್ನಲ್ಲಿ ಯಾವ ಥರ ಮಾಡಿದ್ರೆ ಅದೇ ಥರನೇ ಮಾಡ್ತಾ ಹೋಗಬೇಕು. ಸೇಮ್ ಸ್ಟೆಪ್. ಅದಾದ ಮೇಲೆ ನೋಡಿಲಿ, ದೇರ್ಫೋರ್ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟ್ರಯಾಂಗಲ್ ಎ ಡಿ ಸಿ ಅಂತ ನಿಮಗೆ ಗೊತ್ತಾಯಿತು. ಈ ಎರಡು ಟ್ರಯಾಂಗಲ್ ಕಾಂಗ್ರೆಂಟ್ ಆದಮೇಲೆ ಅದರಲ್ಲಿರ್ತಕ್ಕಂಥ ಸಿ ಬಿ ಸಿ ಟಿ ಪ್ರಕಾರ ಕರೆಸ್ಪಾಂಡಿಂಗ್ ಪಾರ್ಟ್ ಏನಾಗಿರ್ತವೆ, ಈಕ್ವಲ್ ಆಗಿರುತ್ತೆ. ಹಾಗಾಗಿ ಎ ಬಿಗೆ ಡಿ ಸಿ ಈಕ್ವಲ್ ಆಗಿರುತ್ತೆ, ಎ ಡಿಗೆ ಬಿ ಸಿ ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಎನ್ಸ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಆ್ಯಂಡ್ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ, ಬಿಕಾಸ್ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಡಿ ಸಿ ಅಂತ ನೀವು ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ. ಅದರ ಪ್ರಕಾರ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಆ್ಯಂಡ್ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಗೊತ್ತಾಯಿತು. ಸಿ ಪಿ ಸಿ ಟಿ ಪ್ರಕಾರ ಏನಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರೆನ್ಸ್ ಟ್ರಯಾಂಗಲ್ಸ್ ಈಕ್ವಲ್ ಆಗಿರುತ್ತೆ. ಎನ್ಸ್ ಪ್ರೂಫ್ ಏನು ಪ್ರೂಫ್ ಹೇಳಿದ್ರು, ದ ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಇದರಿಂದ ಈ ಥರ ಪ್ರೂವ್ ಮಾಡ್ತಾ ಹೋಗಬೇಕು. ಇದು ಸೆಕೆಂಡ್ ಒನ್ ಥಿಯರಮ್ ಆಯಿತು. ಅರ್ಥ ಆಯ್ತು ಹೇಳಿದ್ದು. ಫಸ್ಟ್ ಥಿಯರಮ್ ಇಲ್ಲಿವರೆಗೂ ಕೂಡ ಫಸ್ಟ್ ಥಿಯರಮ್ ಯಾವ ರೀತಿ ಪ್ರೂವ್ ಮಾಡಿದ್ರೆ ಅದೇ ಥರ ಪ್ರೂವ್ ಮಾಡ್ತಾ ಹೋಗಬೇಕು. ನಮಗೆ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಎ ಡಿ ಸಿ ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಭಾಳ ಈಸಿ. ಡೈರೆಕ್ಟಾಗಿ ನಾವು ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಆ್ಯಂಡ್ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಬರ್ಕೋಬೋದು. ಎನ್ಸ್ ದ ಪ್ರೂಫ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಕಾನ್ವರ್ಸ್ ಆಫ್ ದಿ ಥಿಯರಮ್ ಏನು ಪ್ರೂವ್ ಮಾಡಿದ್ವಿ, ಇನ್ನು ಪ್ಯಾರಲೋಗ್ರಾಮ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಅದರ ಕಾನ್ವರ್ಸ್ ಏನಾಗುತ್ತಪ್ಪ ಅಂದರೆ, ಇಫ್ ಈಚ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಸ್ ಈಕ್ವಲ್. ಅರ್ಥ ಮಾಡ್ಕೊಳ್ರಿ, ಇಫ್ ಈಚ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಸ್ ಈಕ್ವಲ್. ಅಲ್ಲಿ ನಾವು ಏನು ಪ್ರೂವ್ ಮಾಡಿದ್ವಿ, ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ರು, ಎ ಬಿ ಈಸ್ ಈಕ್ವಲ್ ಟು ಸಿ ಡಿ, ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಪ್ರೂವ್ ಮಾಡಿದ್ವಿ. ಇದು ಆಪೋಸಿಟು, ಅದಕ್ಕೆ ಆಪೋಸಿಟ್ ಏನಂತ ಕೊಡ್ತಾರೆ, ಗಿವನ್ನು ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಆ್ಯಂಡ್ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ನಾವೇನು ಪ್ರೂವ್ ಮಾಡೋಕೆ, ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡೋಕೆ. ಇದಕ್ಕೆ ಆಪೋಸಿಟ್, ಅದು ಈಕ್ವಲ್ ಆಗಿರುತ್ತೆ. ಅಂದರೆ ಇಫ್ ಈಚ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಸ್ ಈಕ್ವಲ್, ಅವಾಗೇನು ಹೇಳ್ಬೋದು, ದೆನ್ ಇಟ್ ಈಸ್ ಎ ಪ್ಯಾರಲೋಗ್ರಾಮ್. ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂದಮೇಲೆ ಅದು ಪ್ಯಾರಲೋಗ್ರಾಮ್ ಆಗಿರಲೇಬೇಕು. ದಿಸ್ ಈಸ್ ಕಾನ್ವರ್ಸ್ ಆಫ್ ದ ಥಿಯರಮ್ 2. ನೆಕ್ಸ್ಟ್ ಥರ್ಡ್ ಥಿಯರಮ್, ಇನ್ ಎ ಪ್ಯಾರಲೋಗ್ರಾಮ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ನಾವು ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಈಗ ನಾವೇನು ಪ್ರೂವ್ ಮಾಡಬೇಕು, ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಅಂದರೆ ಆ್ಯಂಗಲ್ ಎಗೆ ಆ್ಯಂಗಲ್ ಸಿ ಈಕ್ವಲ್ ಆಗಿರುತ್ತೆ, ಆ್ಯಂಗಲ್ ಬಿಗೆ ಆ್ಯಂಗಲ್ ಡಿ ಈಕ್ವಲ್ ಆಗಿರಬೇಕು ಅಂತೇಳಿ ಪ್ರೂವ್ ಮಾಡಬೇಕು. ಇಲ್ಲಿ ಪ್ಯಾರಲೋಗ್ರಾಮ್ ಅಂದರೆ ಗೊತ್ತಿದೆ, ಆಪೋಸಿಟ್ ಆ್ಯಂಗಲ್ಸ್ ಯಾವ್ಯಾವ ಅಂತ ಗೊತ್ತಿದೆ, ಅವನ್ನ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಕ್ವಶನ್ ಕೇಳಿದಾಗ ಏನಂತ ಕೇಳ್ತಾರೆ, ಪ್ರೂವ್ ದಟ್ ಇನ್ ಎ ಪ್ಯಾರಲೋಗ್ರಾಮ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತೇಳಿ ಪ್ರೂವ್ ಮಾಡಿರಿ ಅಂತಲೂ ಕೂಡ ಕೇಳ್ತಾ ಹೋಗ್ತಾರೆ. ಫಸ್ಟ್ ಗಿವನ್ ಬರ್ಕೊಳ್ಳಿ. ಗಿವನ್ ಎ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ವಿತ್ ಎ ಸಿ ಆ್ಯಸ್ ಇಟ್ಸ್ ಡಯಾಗ್ನಲ್. ಎ ಬಿ ಸಿ ಡಿ ಅನ್ನೋದು ಪ್ಯಾರಲೋಗ್ರಾಮ್ ಡ್ರಾ ಮಾಡ್ಕೋಬೇಕು, ಜೊತೆಗೆ ಎ ಸಿ ಡಯಾಗ್ನಲ್ ಡ್ರಾ ಮಾಡ್ತಾ ಹೋಗಬೇಕು. ಟು ಪ್ರೂವ್ ಏನಂತ ಪ್ರೂವ್ ಮಾಡ್ತೀರಾ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಆ್ಯಂಗಲ್ ಎಗೆ ಆ್ಯಂಗಲ್ ಸಿ ಈಕ್ವಲ್ ಆಗಿದೆ. ಆ್ಯಂಡ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ. ಆ್ಯಂಗಲ್ ಬಿಗೆ ಆ್ಯಂಗಲ್ ಡಿ ಈಕ್ವಲ್ ಪ್ರೂವ್ ಮಾಡಿ. ದೇರ್ಫೋರ್ ಟು ಪ್ರೂವ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆ್ಯಂಡ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಅಂತೇಳಿ ಪ್ರೂವ್ ಮಾಡ್ತಾ ಹೋಗ್ತೀರಾ. ಪ್ರೂಫ್ ನಿಮ್ಗೆ ಗೊತ್ತಿರುವಾಗ ಎ ಬಿ ಸಿ ಡಿ ಅಂತ ಪ್ಯಾರಲೋಗ್ರಾಮ್ ಅಂದಮೇಲೆ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂತ ಗೊತ್ತಿರುತ್ತೆ. ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಈಸ್ ಪ್ಯಾರಲಲ್. ಸೊ ಎ ಬಿ ಪ್ಯಾರಲಲ್ ಟು ಡಿ ಸಿ ಆ್ಯಂಡ್ ಎ ಡಿ ಪ್ಯಾರಲಲ್ ಟು ಬಿ ಸಿ. ಸಿಮಿಲರ್ಲಿ ನಾವು ಇಲ್ಲಿ ಫಸ್ಟ್ ಪೇರ್ ಆಫ್ ಆಲ್ಟರ್ನೇಟ್ ಆ್ಯಂಗಲ್ಸನ್ನು ಬರ್ಕೊಳ್ತಾ ಹೋಗಬೇಕು. ಸಿನ್ಸ್ ಎ ಬಿ ಪ್ಯಾರಲಲ್ ಟು ಡಿ ಸಿ ಆ್ಯಂಡ್ ಎ ಸಿ ಇಸ್ ದ ಟ್ರಾನ್ಸ್ವರ್ಸಲ್. ಎ ಬಿಗೆ ಡಿ ಸಿ ಪ್ಯಾರಲಲ್ ಆಗಿದೆ, ಇವೆರಡು ಪ್ಯಾರಲಲ್ ಲೈನ್ಸ್ ಅಂದಮೇಲೆ ಇದು ಎ ಸಿ ಏನಾಗುತ್ತೆ, ಟ್ರಾನ್ಸ್ವರ್ಸಲ್ ಆಗುತ್ತೆ. ಟ್ರಾನ್ಸ್ವರ್ಸಲ್ ಆದಾಗ ಎ ಲೈನ್ ದಟ್ ಇಂಟರ್ಸೆಕ್ಟ್ ಟು ಪ್ಯಾರಲಲ್ ಲೈನ್ಸ್ ದಟ್ ಈಸ್ ಎ ಸಿ ಈಸ್ ಎ ಟ್ರಾನ್ಸ್ವರ್ಸಲ್ ಆಯಿತು. ಸಿನ್ಸ್ ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಸಿ ಎ, ಆ್ಯಂಗಲ್ ಬಿ ಎ ಸಿ ನಿಮಗೆ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಈ ಆ್ಯಂಗಲ್ಗೆ ಈ ಆ್ಯಂಗಲ್ ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಇವೆರಡು ಪ್ಯಾರಲಲ್ ಲೈನ್ಸ್ ಆಗಿರೋದ್ರಿಂದ ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಸಿ ಎ
alternate angles. Equation 1. Similarly, AD parallel to BC and AC is the transversal. Therefore, angle DAC blue color ಕಾಣ್ತಾ ಇದೆಯಲ್ಲ, ಈ ಆ್ಯಂಗಲ್ಗೆ ಈ ಆ್ಯಂಗಲ್ BCA ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಅವೆರಡು ಕೂಡ ಈಕ್ವಲ್ ಆಗಿರುತ್ತೆ ಬಿಕಾಸ್ AD ಪ್ಯಾರಲಲ್ ಟು BC. ದೇರ್ಫೋರ್ ಆ್ಯಂಗಲ್ DAC ಈಸ್ ಈಕ್ವಲ್ ಟು ಆ್ಯಂಗಲ್ BCA ಅಂತೇಳಿ ನೀವು ಬರ್ಕೊಳ್ತಾ ಹೋಗ್ಬೋದು. ಈಕ್ವೇಷನ್ 2 ಅಂತ ಬರ್ಕೊಳ್ತೀರಾ. ಈಕ್ವೇಷನ್ 1 ಈಕ್ವೇಷನ್ 2 ಆದಮೇಲೆ ಆ್ಯಡಿಂಗ್ ಈಕ್ವೇಷನ್ 1 and 2 ಈಕ್ವೇಷನ್ 1 and 2ನ ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ LHSಗೆ ಆ್ಯಡ್ ಮಾಡಬೇಕು, RHSಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ ಆ್ಯಂಗಲ್ BAC ಪ್ಲಸ್ ಆ್ಯಂಗಲ್ DAC ಎರಡು ಆ್ಯಡ್ ಮಾಡ್ತಾ ಹೋಗಬೇಕು. RHSಲ್ಲಿರ್ತಕ್ಕಂಥ ಆ್ಯಂಗಲ್ DCAಗೆ ಆ್ಯಂಗಲ್ BCAನ ಆ್ಯಡ್ ಮಾಡ್ತಾ ಹೋಗಬೇಕು. ದೇರ್ಫೋರ್ ಆ್ಯಂಗಲ್ BAC ಪ್ಲಸ್ ಆ್ಯಂಗಲ್ DAC ಈಸ್ ಈಕ್ವಲ್ ಟು ಆ್ಯಂಗಲ್ DCA ಪ್ಲಸ್ ಆ್ಯಂಗಲ್ BCA ಆ್ಯಡ್ ಮಾಡ್ತಾ ಹೋಗಿದ್ವಿ ಈಕ್ವೇಷನ್ 1 and 2. ನೋಡಿ, ಆ್ಯಂಗಲ್ BAC ಪ್ಲಸ್ ಆ್ಯಂಗಲ್ DAC ಈ ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದರೆ ನಮಗೆ DAB ಅಂದರೆ ಆ್ಯಂಗಲ್ A ಸಿಗುತ್ತೆ. ಆ್ಯಂಗಲ್ BAD ಅಂತ ಬರ್ಕೊಳ್ತೀರಾ. ಅದೇ ಥರ ಆ್ಯಂಗಲ್ DCA ಆ್ಯಂಗಲ್ BCA ಈ ಎರಡು ಆ್ಯಂಗಲನ್ನು ನಮಗೆ ಕೂಡಿದರೆ BCD ಸಿಗುತ್ತೆ. ದೇರ್ಫೋರ್ ಆ್ಯಂಗಲ್ BCD ಅಥವಾ DCB ಅಂತ ಬರ್ಕೋಬೋದು. ಆ್ಯಂಗಲ್ BAD ಈಸ್ ಈಕ್ವಲ್ ಟು ಆ್ಯಂಗಲ್ DCB ಅಂದರೆ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆ್ಯಂಗಲ್ ಎಗೆ ಆ್ಯಂಗಲ್ C ಈಕ್ವಲ್ ಆಯಿತಾ? ಒನ್ ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಯಿತು. ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ ಆ್ಯಂಗಲ್ ADC ಈಸ್ ಈಕ್ವಲ್ ಟು ಆ್ಯಂಗಲ್ ABC ಅಂತಲೂ ಪ್ರೂವ್ ಮಾಡ್ತಾ ಹೋಗ್ಬೋದು. ಪ್ರೂವ್ ಆಗುತ್ತೆ. ಇವೆರಡು ಹೆಂಗೆ ಈಕ್ವಲ್ ಆಯಿತು ಅದೇ ಥರನೇ ಇವೆರಡು ಕೂಡ ಏನಾಗ್ತಾ ಹೋಗ್ತವೆ, ಈಕ್ವಲ್ ಆಗುತ್ತೆ. ಇದರಿಂದ ಏನು ಗೊತ್ತಾಯಿತು? ಎನ್ಸ್ ಆಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಹೇಳ್ತಾ ಹೋಗ್ಬೋದು. ಆ್ಯಂಗಲ್ ಎಗೆ ಆ್ಯಂಗಲ್ C ಈಕ್ವಲ್ ಆಗಿರುತ್ತೆ, ಆ್ಯಂಗಲ್ ಬಿಗೆ ಆ್ಯಂಗಲ್ D ಈಕ್ವಲ್ ಆಗಿರುತ್ತೆ. ಎನ್ಸ್ ದ ಪ್ರೂಫ್. ಅರ್ಥ ಆಯ್ತು ಹೇಳಿದ್ದು? ಕಾನ್ವರ್ಸ್ ಆಫ್ ಎ ಥೆರಮ್. ಹಾಗಾದರೆ ಈ ಥೆರಮ್ 3ನ ಕಾನ್ವರ್ಸ್ ಥೆರಮ್ ಏನು ಹೇಳ್ಬೋದು? ಇಫ್ ಇನ್ ಎ ಕ್ವಾಡ್ರಿಲ್ಯಾಟ್ರಲ್ each pair of opposite angles is equal, then it is a parallelogram. ಅವಾಗ ಅದನ್ನು ನಾವೆಂತ ಕರಿತೀವಿ? ಪ್ಯಾರಲೋಗ್ರಾಮ್ ಅಂತೇಳಿ ಕರಿತಾ ಹೋಗ್ತೀವಿ. ಅದು ಗೊತ್ತಿರಲಿ. ನೆಕ್ಸ್ಟ್ ಥಿಯರಮ್, ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಇದು ಕ್ವಶನ್ನು, ಥಿಯರಮ್ ಸ್ಟೇಟ್ಮೆಂಟ್. ಏನಪ್ಪ ಸ್ಟೇಟ್ಮೆಂಟು? ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಬೈಸೆಕ್ಟ್ ಅಂದರೆ ಗೊತ್ತಿದೆ ನಿಮಗೆ, ಅರ್ಧ ಭಾಗಗಳಾಗಿ ವಿಭಾಗವಾಗೋದು. ಇಟ್ ಡಿವೈಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. ದಟ್ ಈಸ್ ಕಾಲ್ಡ್ ಅಸ್ ಬೈಸೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಡಯಾಗ್ನಲ್ಸ್ ಅಂತ ಹೇಳಿದ್ರೆ ಒಂದು ಪ್ಯಾರಲೋಗ್ರಾಮಲ್ಲಿ ಇರ್ತಕ್ಕಂಥ ಡಯಾಗ್ನಲ್ಸು ಎರಡೂ ಕೂಡ ಏನಾಗ್ತಾ ಹೋಗುತ್ತೆ? ಬೈಸೆಕ್ಟ್, ಎರಡೂ ಕೂಡ ಅರ್ಧ ಭಾಗಗಳಾಗಿ ವಿಭಾಗವಾಗ್ತವೆ ಅಂತೇಳಿ ಗೊತ್ತಿರಬೇಕು. ಅದನ್ನು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ. ಸ್ಟೇಟ್ಮೆಂಟ್ ಅಥವಾ ಕ್ವಶನ್ ಏನಂತ ಕೇಳ್ತಾರಪ್ಪ? ಪ್ರೂವ್ ದಟ್ ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ಸಾಧಿಸಿ ಅಂತ ಕೇಳ್ತಾ ಹೋಗ್ತಾರೆ. ಅಂದರೆ ಪ್ರೂವ್ ದಟ್ ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಫಸ್ಟ್ ನೀವು ಪ್ಯಾರಲೋಗ್ರಾಮ್ ಅಂತ ಬಂದಿರೋದ್ರಿಂದ ಒಂದು ಪ್ಯಾರಲೋಗ್ರಾಮನ್ನು ಡಯಾಗ್ರಾಮ್ ಬರ್ಕೋಬೇಕು. ಜೊತೆಗೆ AC ಮತ್ತು BD 2 ಡಯಾಗ್ನಲ್ಸನ್ನು ಬರ್ಕೊಳ್ತಾ ಹೋಗಬೇಕು. ಎರಡೂ ಡಯಾಗ್ನಲ್ಸು O ಅನ್ನೋ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಈ ಬೈಸೆಕ್ಟ್ ಈಚ್ ಅದರ್ನ ಅರ್ಥ ಏನು? AC ಮತ್ತು BD ಎರಡು ಡಯಾಗ್ನಲ್ಸು ಇಂಟರ್ಸೆಕ್ಟ್ ಆಗಿರ್ತಾವಲ್ಲ, ಅವಾಗ OAಗೆ OC ಈಕ್ವಲ್ ಆಗಿರಬೇಕು, OBಗೆ OD ಈಕ್ವಲ್ ಆಗಿರಬೇಕು. ಅವಾಗ ಅಂದರೆ ಅರ್ಧರ್ಧ ಭಾಗಗಳಾಗಿ ಕರೆಕ್ಟಾಗಿ ಡಿವೈಡ್ ಆಗಿರಬೇಕು ಅಂತೇಳಿ ಅರ್ಥ. ದೇರ್ಫೋರ್ ಫಸ್ಟ್ ಗಿವನ್ ಬರ್ಕೊಳ್ತೀರಾ. ಗಿವನ್ ಏನು ಬರ್ಕೊಳ್ತಾರೆ? ABCD ಈಸ್ ಎ ಪ್ಯಾರಲೋಗ್ರಾಮ್ ವಿತ್ AC and BD diagonals. AC and BD are diagonals and O is the point of intersection of AC and BD. AC ಮತ್ತು BD ಎರಡು ಕೂಡ ಒಂದು O ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಗೊತ್ತಿರಲಿ, ಡಯಾಗ್ರಾಮ್ ನೋಡೋಕೆ ಗೊತ್ತಾಗುತ್ತೆ ನಿಮಗೆ. ABCD ಈಸ್ ಎ ಪ್ಯಾರಲೋಗ್ರಾಮ್ and AC one diagonal, BD another diagonal. These two diagonals are intersect at point O ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಬೈಸೆಕ್ಟ್ ಈಚ್ ಅದರ್ ಅಂತ ಅರ್ಥ ಏನು? ಪ್ರೂವ್ ಮಾಡೋಕ್ಕೆ? ಟು ಪ್ರೂವ್ OA ಈಸ್ ಈಕ್ವಲ್ ಟು OC. O ಇಂದ Aಗೆ ಎಷ್ಟು ಇರುತ್ತೋ O ಇಂದ Cಗೆ ಅಷ್ಟೇ ದೂರ ಇದೆ ಅಂತ ಪ್ರೂವ್ ಮಾಡಬೇಕು. ಸಿಮಿಲರ್ಲಿ OB ಈಸ್ ಈಕ್ವಲ್ ಟು OD. ಅದು ಕೂಡ ಎರಡು ಸಮ ಭಾಗಗಳಾಗಿ ವಿಭಾಗವಾಗಿದೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಅಂದರೆ ಏನು ಪ್ರೂವ್ ಮಾಡ್ಬೇಕು ನಾವೀಗ? ಟು ಪ್ರೂವ್ OA ಈಸ್ ಈಕ್ವಲ್ ಟು OC ಆ್ಯಂಡ್ OB ಈಸ್ ಈಕ್ವಲ್ ಟು OD ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಇದನ್ನು ಪ್ರೂವ್ ಮಾಡಬೇಕಪ್ಪ ಅಂದರೆ ನಾವು ಏನು ಪ್ರೂವ್ ಮಾಡಬೇಕಾಗದೆ? ಪ್ರೂಫನ್ನು ನೋಡೋದಾದರೆ ಏನು ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಹೋಗ್ಬೇಕಂದ್ರೆ, ಫಸ್ಟ್ ನಿಮಗೆ ಗೊತ್ತಿರುವಾಗೆ ಕ್ಲೂ ಗೊತ್ತಿರೋದೆ. ABCD ಅನ್ನೋದೇನು? ಪ್ಯಾರಲೋಗ್ರಾಮ್ ಅಂತ ಗೊತ್ತಿದೆ. ABCD ಈಸ್ ಎ ಪ್ಯಾರಲೋಗ್ರಾಮ್ ಅಂದಮೇಲೆ ಆಪೋಸಿಟ್ ಸೈಡ್ಸ್ ಆರ್ ಏನಾಗಿರ್ತವೆ? ಪ್ಯಾರಲಲ್ಲು ಜೊತೆಗೆ ಈಕ್ವಲ್ ಅಂತಲೂ ಪ್ರೂವ್ ಮಾಡಿದ್ದೀವಿ ನಾವು. ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಅಂತ ಗೊತ್ತಿದೆ ನಿಮಗೆ. ಸಿನ್ಸ್ ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಪ್ಯಾರಲಲ್ ಅಂತ ಹೇಳ್ತಾ ಹೋಗ್ತೀವಿ. ಸಿಮಿಲರ್ಲಿ AD ಪ್ಯಾರಲಲ್ ಟು BC
ಆ್ಯಂಡ್ ವಿತ್ ಟ್ರಾನ್ಸ್ವರ್ಸಲ್ ಬಿ ಡಿ, ಇಲ್ಲಿಗೆ ನೀವು ಬಿ ಡಿಯನ್ನು ನಾವು ಟ್ರಾನ್ಸ್ವರ್ಸಲ್ ಅಂತ ಕನ್ಸಿಡರ್ ಮಾಡಬೇಕು. ಎ ಡಿಗೆ ಬಿ ಸಿ ಪ್ಯಾರಲ್ ಆಗಿದೆ, ಆವಾಗ ಬಿ ಡಿ ಟ್ರಾನ್ಸ್ವರ್ಸಲ್ ಆದರೆ ನೋಡಿ ಆ್ಯಂಗಲ್, ಈ ಆ್ಯಂಗಲ್ಗೆ ಈ ಆ್ಯಂಗಲ್ ಏನಾಗಿರುತ್ತೆ, ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಯಾವುದಪ್ಪ ಹೆಸರು? ಆ್ಯಂಗಲ್ ಎ ಡಿ ಒ, ಆ್ಯಂಗಲ್ ಎ ಡಿ ಒ ಅಥವಾ ಆ್ಯಂಗಲ್ ಒ ಡಿ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಒ ಬಿ ಸಿ ಅಂತೇಳಿ ಕೂಡ ಹೇಳ್ತಾ ಹೋಗ್ಬೋದು. ಈ ಆ್ಯಂಗಲ್ಗೆ ಈ ಆ್ಯಂಗಲ್ ಸಿಂಗಲ್ ಲೈನ್ ರೆಪ್ರೆಸೆಂಟ್ ಮಾಡಿದ್ರು ನೋಡಿ, ಇದು ಇಲ್ಲಿ ಒಂದು ಸಿಂಗಲ್ ಲೈನ್ ಇದೆ, ಇಲ್ಲೂ ಸಿಂಗಲ್ ಲೈನ್ ಇದೆ, ಅಂದರೆ ಇವೆರಡು ಒನ್ ಪೇರ್ ಆಫ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಇಲ್ಲಿ ಡಬಲ್ ಲೈನ್ ರೆಪ್ರೆಸೆಂಟ್ ಮಾಡಿದ್ವಲ್ಲ, ಇವು ಅನದರ್ ಪೇರ್ ಆಫ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಅದನ್ನ ಆಮೇಲೆ ಹೇಳ್ತೀನಿ. ಇಲ್ಲಿ ಎ ಡಿ ಪ್ಯಾರಲಲ್ ಟು ಬಿ ಸಿ ವಿತ್ ಟ್ರಾನ್ಸ್ವರ್ಸಲ್ ಬಿ ಡಿ ಅಂದಮೇಲೆ ಆ್ಯಂಗಲ್ ಒ ಡಿ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಬಿ ಸಿ, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಎ ಡಿ ಪ್ಯಾರಲಲ್ ಟು ಬಿ ಸಿ, ಎ ಡಿ ಪ್ಯಾರಲಲ್ ಟು ಬಿ ಸಿ ವಿತ್ ಟ್ರಾನ್ಸ್ವರ್ಸಲ್ ಎ ಸಿ. ಈಗ ನೀವು ಎ ಸಿಯನ್ನು ಟ್ರಾನ್ಸ್ವರ್ಸಲ್ ತೊಗೊಂಡ್ರೆ, ಬಿ ಡಿಯನ್ನು ಕೈ ಬಿಟ್ಬಿಟ್ಟು ಎ ಸಿಯನ್ನು ಟ್ರಾನ್ಸ್ವರ್ಸಲ್ ತೊಗೊಂಡ್ರೆ ಅವಾಗ ಆ್ಯಂಗಲ್ ಒ ಎ ಡಿ, ಆ್ಯಂಗಲ್ ಒ ಎ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಸಿ ಬಿ ಅಂತ ಬರ್ಕೋಬೋದು, ಅನದರ್ ಪೇರ್ ಆಫ್ ಆಲ್ಟರ್ನೇಟ್ ಆ್ಯಂಗಲ್ಸ್, ಬಿಕಾಸ್ ಎ ಡಿ ಪ್ಯಾರಲಲ್ ಟು ಬಿ ಸಿ. ದೇರ್ಫೋರ್ ಇನ್ ಟ್ರಯಾಂಗಲ್ ಎ ಒ ಡಿ, ಇಲ್ಲಿ ನಿಮಗೆ ಶೇಡ್ ಮಾಡಿರ್ತಕ್ಕಂಥ ಎರಡು ಟ್ರಯಾಂಗಲನ್ನು ತಗೊಳ್ರಿ, ಆಪೋಸಿಟ್ ಇರ್ತಕ್ಕಂಥದ್ದು. ಒಂದು ಗ್ರೀನ್ ಕಲರ್ ಶೇಡ್ ಮಾಡಿದ್ವಿ, ಇನ್ನೊಂದು ಬ್ಲೂ ಕಲರಲ್ಲಿ ಶೇಡ್ ಮಾಡಿದ್ದೀವಲ್ಲ, ಈ ಎರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿ ಫಸ್ಟ್ ಅವೆರಡನ್ನು ನಾವು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. ದೇರ್ಫೋರ್ ಇನ್ ಟ್ರಯಾಂಗಲ್ ಎ ಒ ಡಿ ಆ್ಯಂಡ್ ಟ್ರಯಾಂಗಲ್ ಬಿ ಒ ಸಿ, ಆ್ಯಂಗಲ್ ಒ ಎ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಸಿ ಬಿ, ಈಕ್ವೇಷನ್ 1 ಪ್ರಕಾರ. ನೆಕ್ಸ್ಟ್ ಜೊತೆಗೆ ಆ್ಯಂಗಲ್ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ, ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಗೊತ್ತಿದೆ ನಿಮಗೆ, ಆಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಎ ಡಿ ಎಷ್ಟಿರುತ್ತೋ ಬಿ ಸಿನೂ ಕೂಡ ಅಷ್ಟೇ ಇರುತ್ತೆ, ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಬರ್ಕೋಬೋದು. ಜೊತೆಗೆ ಆ್ಯಂಗಲ್ ಒ ಡಿ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಬಿ ಸಿ, ಆ್ಯಂಗಲ್ ಒ ಡಿ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಬಿ ಸಿ ಅಂತಲೂ ಕೂಡ ಬರ್ಕೊಳ್ತಾ ಹೋಗ್ಬೋದು. ದೇರ್ಫೋರ್ ಟ್ರಯಾಂಗಲ್ ಎ ಒ ಡಿ ಸಿಮಿಲರ್ ಟ್ರಯಾಂಗಲ್, ಸಿಮಿಲರ್ ಅಲ್ಲ ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಬಿ ಒ ಸಿ, ಅವಾಗ ಎರಡು ಟ್ರಯಾಂಗಲ್ ಏನಾಗ್ತಾ ಹೋಗ್ತಾವೆ, ಕಾಂಗ್ರುಯೆನ್ಸ್ ಆಗ್ತಾ ಹೋಗುತ್ತೆ. ಎರಡು ಟ್ರಯಾಂಗಲ್ ಕಾಂಗ್ರೆಸ್ ಆದಮೇಲೆ ಒ ಎಗೆ ಒ ಸಿ ಈಕ್ವಲ್ ಆಗಿರುತ್ತೆ, ಒ ಬಿಗೆ ಒ ಡಿ ಈಕ್ವಲ್ ಆಗಿರುತ್ತೆ. ಸಿ ಪಿ ಸಿ ಟಿ ಪ್ರಕಾರ ಒ ಎ ಇಸ್ ಈಕ್ವಲ್ ಟು ಒ ಸಿ ಆ್ಯಂಡ್ ಒ ಬಿ ಇಸ್ ಈಕ್ವಲ್ ಟು ಒ ಡಿ, ಬಿಕಾಸ್ ಒ ಎಗೆ ಕರೆಸ್ಪಾಂಡಿಂಗ್ ಸೈಡು ಒ ಸಿ, ಆ ಥರ ಒ ಬಿಗೆ ಒ ಡಿ ಕರೆಸ್ಪಾಂಡಿಂಗ್ ಸೈಡ್ ಅವೆರಡು ಈಕ್ವಲ್ ಆಗಿರಬೇಕು ಸಿ ಪಿ ಸಿ ಟಿ ಪ್ರಕಾರ. ಹೆನ್ಸ್ ದ ಪ್ರೂಫ್. ಅಂದರೆ ಏನರ್ಥ ಗೊತ್ತಾಯಿತು, ಒ ಎ ಇಸ್ ಈಕ್ವಲ್ ಟು ಒ ಸಿ ಅಂದರೆ ಎ ಸಿ ಬೈಸೆಕ್ಟ್ ಅಂತ ಗೊತ್ತಾಯಿತು. ಅದೇ ಥರ ಒ ಬಿ ಇಸ್ ಈಕ್ವಲ್ ಟು ಒ ಡಿ ಅಂದರೆ ಬಿ ಡಿ ಬೈಸೆಕ್ಟ್. ಅಂದರೆ ಎರಡೂ ಡಯಾಗ್ನಲ್ಸ್ ಏನಾಗ್ತಾ ಹೋದ್ವು ಇಲ್ಲಿ, ಬೈಸೆಕ್ಟ್ ಈಚ್ ಅದರ್, ಎರಡು ಕೂಡ ಬೈಸೆಕ್ಟ್ ಆದವು. ಒ ಎ ಇಸ್ ಈಕ್ವಲ್ ಟು ಒ ಸಿ ಆ್ಯಂಡ್ ಒ ಬಿ ಇಸ್ ಈಕ್ವಲ್ ಟು ಒ ಡಿ, ಅಂದರೆ ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಬೈಸೆಕ್ಟ್ ಈಚ್ ಅದರ್ ಅಂತೇಳಿ ಹೇಳ್ತಾ ಹೋಗ್ಬೋದು. ದೇರ್ಫೋರ್ ನೆಕ್ಸ್ಟ್ ಥಿಯರಮ್ ನೋಡಿ, ಇಫ್ ದ ಡಯಾಗ್ನಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಬೈಸೆಕ್ಟ್ ಈಚ್ ಅದರ್ ದೆನ್ ಇಟ್ ಈಸ್ ಎ ಪ್ಯಾರಲೋಗ್ರಾಮ್. ಅದರ ಕಾನ್ವರ್ಸ್ ಆಫ್ ದಿ ಎಬೋ ಥಿಯರಮ್. ಇಫ್ ದ ಡಯಾಗ್ನಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಬೈಸೆಕ್ಟ್ ಈಚ್ ಅದರ್ ದೆನ್ ಇಟ್ ಈಸ್ ಎ ಪ್ಯಾರಲೋಗ್ರಾಮ್. ಅಂದರೆ ನಮೀಗ ಥಿಯರಮ್ ಇದ್ರೆ ಇಂದಿನ ಥಿಯರಮಲ್ಲಿ ಏನು ಪ್ರೂವ್ ಮಾಡಿದ್ವಿ, ಒಂದು ಪ್ಯಾರಲೋಗ್ರಾಮಲ್ಲಿ ಡಯಾಗ್ನಲ್ಸು ಬೈಸೆಕ್ಟ್ ಆಗ್ತವೆ ಅಂತ ಪ್ರೂವ್ ಮಾಡಿದ್ವಿ. ಅಂದರೆ ಈಗ ನಾವೇನು ಪ್ರೂವ್ ಮಾಡೋಕ್ಕಿರೋದು, ಒಂದು ಕ್ವಾಡ್ರಿಲ್ಯಾಟರಲಲ್ಲಿ ಯಾವುದಾದ್ರು ಎರಡು ಡಯಾಗ್ನಲ್ಸು ಬೈಸೆಕ್ಟ್ ಆದವಪ್ಪ ಅಂದರೆ ಆ ಕ್ವಾಡ್ರಿಲ್ಯಾಟರಲ್ ಏನಾಗಿರುತ್ತೆ, ಪ್ಯಾರಲೋಗ್ರಾಮ್ ಆಗಿರುತ್ತೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಇಫ್ ದ ಡಯಾಗ್ನಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಬೈಸೆಕ್ಟ್ ಈಚ್ ಅದರ್ ದೆನ್ ಇಟ್ ಈಸ್ ಎ ಪ್ಯಾರಲೋಗ್ರಾಮ್ ಅಂತೇಳಿ ಪ್ರೂವ್ ಮಾಡಬೇಕು. ಜಸ್ಟ್ ಈಗ ನೀವು ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡ್ತೀವಿ. ಈ ಒಂದು ಥಿಯರಮಲ್ಲಿ ನಾವು ಲಾಸ್ಟಿಗೆ ಪ್ರೂವ್ ಮಾಡೋದೇನು, ಪ್ಯಾರಲೋಗ್ರಾಮ್ ಅಂತೇಳಿ ಪ್ರೂವ್ ಮಾಡೋದು. ಹಾಗಾಗಿ ನೀವು ಪ್ಯಾರಲೋಗ್ರಾಮ್ ಚಿತ್ರವನ್ನೇ ಬರ್ಕೋಬೇಕು. ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಬರ್ಕೊಳ್ರಿ. ಆದರೆ ಗಿವನ್ ಬರೋಕೆ ಪ್ಯಾರಲೋಗ್ರಾಮ್ ಅಂತ ಬರೀಬಾರ್ದು, ಅಲ್ಲೇನು ಹೇಳ್ಬೇಕು, ಕ್ವಾಡ್ರಿಲ್ಯಾಟರಲ್ ಅಂತಲೇ ಬರೀಬೇಕು. ನಮಗೆ ಇನ್ನು ಪ್ಯಾರಲೋಗ್ರಾಮ್ ಅಂತ ನಾವು ಪ್ರೂವ್ ಮಾಡಿರಲ್ಲ, ಬಟ್ ಡಯಾಗ್ರಾಮ್ ಮಾತ್ರ ಪ್ಯಾರಲೋಗ್ರಾಮ್ ಶೇಪಲ್ಲಿ ಬರ್ಕೊಳ್ತೀರಾ. ಗಿವನ್ ಏನು ಹೇಳಿದ್ದಾರೆ, ಕ್ವಾಡ್ರಿಲ್ಯಾಟರಲ್ ಎ ಬಿ ಸಿ ಡಿ, ಎ ಸಿ ಆ್ಯಂಡ್ ಬಿ ಡಿ ಆರ್ ಡಯಾಗ್ನಲ್ಸ್ ಆ್ಯಂಡ್ ಇಂಟರ್ಸೆಕ್ಟ್ ಅಟ್ ಪಾಯಿಂಟ್ ಓ ಅಂತ ಹೇಳಿದರೆ ಸಾಕು. ಜೊತೆಗೆ ಬೈಸೆಕ್ಟ್ ಈಚ್ ಅದರ್ ಅಂತಲೂ ಕೂಡ ಹೇಳಿದ್ದಾರೆ. ಎರಡು ಬೈಸೆಕ್ಟ್ ಈಚ್ ಅದರ್ ಅರ್ಥ ಏನು, ಒ ಎ ಇಸ್ ಈಕ್ವಲ್ ಟು ಒ ಸಿ ಆ್ಯಂಡ್ ಒ ಬಿ ಇಸ್ ಈಕ್ವಲ್ ಟು ಒ ಡಿ, ಅದು ಕೂಡ ಗಿವನ್. ನಾವು ಮುಂಚೆನೇ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಬರ್ಕೋಬಾರ್ದು, ಎ ಬಿ ಸಿ ಡಿ ಇಸ್ ಎ ಕ್ವಾಡ್ರಿಲ್ಯಾಟರಲ್ ಅಂತ ಬರ್ಕೋಬೇಕು. ಚಿತ್ರ ಬರ್ಕೋಬೇಕಾದ್ರೆ ಮಾತ್ರ ಪ್ಯಾರಲೋಗ್ರಾಮ್ ಚಿತ್ರ ಬರ್ಕೊಂಡಿರ್ತೀವಿ, ಬಟ್ ಗಿವನಲ್ಲಿ ಬರ್ಕೋಬೇಕಾದ್ರೆ ಕ್ವಾಡ್ರಿಲ್ಯಾಟರಲ್ ಅಂತ ಮೆನ್ಷನ್ ಮಾಡಬೇಕು. ಫಾರ್ ಎ ಬಿ ಸಿ ಡಿ ಡಯಾಗ್ರಾಮ್ ಬರ್ಕೊಳ್ತೀರಾ, ಎ ಸಿ ಬಿ ಡಿ ಡಯಾಗ್ರಾಮ್ ಬರ್ಕೊಳ್ಳಿ. ಅದಾದಮೇಲೆ ಎ ಬಿ ಸಿ ಡಿ ಇಸ್ ಎ ಕ್ವಾಡ್ರಿಲ್ಯಾಟರಲ್ ವಿತ್ ಎ ಸಿ ಆ್ಯಂಡ್ ಬಿ ಡಿ ಆರ್ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಅಟ್ ಪಾಯಿಂಟ್ ಓ, ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್, ಒ ಎ ಇಸ್ ಈಕ್ವಲ್ ಟು ಒ ಸಿ. ನೋಡಿ ಇಲ್ಲಿ ಒ ಎಗೆ ಒ ಸಿ ಈಕ್ವಲ್ ಆಗಿದೆ. ನಾವು ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಲೈನ್ ಹಾಕಿದ್ದೀವ, ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಜೊತೆಗೆ ಒ ಬಿ ಇಸ್ ಈಕ್ವಲ್ ಟು ಒ ಡಿ, ಇಲ್ಲಿ 2 ಲೈನ್ ರೆಪ್ರೆಸೆಂಟ್ ಮಾಡಿದ್ವಿ, ಇಲ್ಲಿ ಕೂಡ 2 ಲೈನ್ ರೆಪ್ರೆಸೆಂಟ್ ಮಾಡ್ಬೇಕು. ಅಂದರೆ ಅರ್ಥ ಈ ಸೈಡಿಗೆ ಈ ಸೈಡ್ ಈಕ್ವಲ್, ಈ ಸೈಡಿಗೆ ಈ ಸೈಡ್ ಈಕ್ವಲ್ ಅಂತೇಳಿ. ಒ ಎ ಇಸ್ ಈಕ್ವಲ್ ಟು ಒ ಸಿ ಆ್ಯಂಡ್ ಒ ಬಿ ಇಸ್ ಈಕ್ವಲ್ ಟು ಒ ಡಿ ಅಂತ ಪ್ರೂವ್ ಮಾಡ್ತಾ ಹೋಗ್ತೀರಾ. ಟು ಪ್ರೂವ್, ಹಾಗಾದರೆ ಏನು ಪ್ರೂವ್ ಮಾಡಬೇಕು, ಎ ಬಿ ಸಿ ಡಿ ಇಸ್ ಎ
ಪ್ಯಾರಲೋಗ್ರಾಮ್. ಈ ಒಂದು ಕ್ವಾಡ್ರಿಲ್ಯಾಟ್ರಲ್ ಏನು ಕೊಟ್ಟಿದ್ದಾರಲ್ಲ, ಕೊಟ್ಟಿರ್ತಕ್ಕಂಥ ಕ್ವಾಡ್ರಿಲ್ಯಾಟ್ರಲ್ ಪ್ಯಾರಲೋಗ್ರಾಮ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಪ್ರೂಫ್ ಇನ್ ಟ್ರಯಾಂಗಲ್ ಎ ಒ ಡಿ ಆ್ಯಂಡ್ ಟ್ರಯಾಂಗಲ್ ಬಿ ಒ ಸಿ, ಈ ಎರಡು ಟ್ರಯಾಂಗಲನ್ನು ಹೋಗ್ತಾ ಹೋಗ್ಬೇಕು ನೀವು. ಇಲ್ಲಿ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡೋಕಪ್ಪ ಅಂದರೆ ನಿಮಗೆ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲ್ ಅಂತ ಪ್ರೂವ್ ಮಾಡಬೇಕು. ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲ್ ಅಂತ ಪ್ರೂವ್ ಮಾಡಬೇಕು, ಆಮೇಲೆ ಈಕ್ವಲ್ ಅಂತಲೂ ಪ್ರೂವ್ ಮಾಡ್ಬೋದು. ಹಾಗಾಗಿ ಈಗ ನಾವು ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರು ಕೂಡ ಎ ಬಿ ಸಿ ಡಿ ಅನ್ನೋದೇನಾಗುತ್ತೆ, ಪ್ಯಾರಲೋಗ್ರಾಮ್ ಆಗುತ್ತೆ. ಹಾಗಾಗಿ ನಾವು ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಇವೆರಡು ಟ್ರಯಾಂಗಲನ್ನು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಬೇಕು. ಟ್ರಯಾಂಗಲ್ ಎ ಒ ಡಿ ಆ್ಯಂಡ್ ಟ್ರಯಾಂಗಲ್ ಬಿ ಒ ಸಿ ಕನ್ಸಿಡರ್ ಮಾಡ್ತೀರಾ. ಎರಡು ಟ್ರಯಾಂಗಲನ್ನು ನೀವೇ ಮಾಡ್ತಾ ಹೋಗ್ತೀರಾ. ಒ ಎ ಈಸ್ ಈಕ್ವಲ್ ಟು ಒ ಸಿ, ಫಸ್ಟ್ ಒನ್ ಸೈಡ್ ಈಕ್ವಲ್ ಆಗಿದೆ, ಒನ್ ಪೇರ್ ಆಫ್ ಸೈಡ್ಸ್ ಒ ಎ ಈಸ್ ಈಕ್ವಲ್ ಟು ಒ ಸಿ ಗಿವನ್ ಪ್ರಕಾರ. ಜೊತೆಗೆ ಒ ಬಿ ಈಸ್ ಈಕ್ವಲ್ ಟು ಒ ಡಿ ಸೆಕೆಂಡ್, ಆ್ಯಂಡ್ ಆ್ಯಂಗಲ್ ಎ ಒ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಸಿ. ಈ ಆ್ಯಂಗಲ್ಗೆ ಆ್ಯಂಗಲ್ ಈಕ್ವಲ್ ಆಗುತ್ತೆ ಬಿಕಾಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಗೊತ್ತಿದೆಯಲ್ಲ ನಿಮಗೆ, ಪೇರ್ ಆಫ್ ಆ್ಯಂಗಲ್ಸಲ್ಲಿ ಹೇಳಿದ್ದೀನಿ. ಆ್ಯಂಗಲ್ ಎ ಒ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಸಿ. ದೇರ್ಫೋರ್ ಒ ಎ ಈಸ್ ಈಕ್ವಲ್ ಟು ಒ ಸಿ ಗಿವನ್, ಆ್ಯಂಗಲ್ ಎ ಒ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಒ ಬಿ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಜೊತೆಗೆ ಒ ಡಿ ಈಸ್ ಈಕ್ವಲ್ ಟು ಒ ಬಿ, ದಿಸ್ ಈಸ್ ಆಲ್ಸೋ ಗಿವನ್. ದೇರ್ಫೋರ್ ಎಸ್ ಎ ಎಸ್ ಸೈಡ್ ಆ್ಯಂಗಲ್ ಸೈಡ್ ಕಾಂಗ್ರೆನ್ಸ್ ರೂಲ್ ಪ್ರಕಾರ ಟ್ರಯಾಂಗಲ್ ಎ ಒ ಡಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಸಿ ಒ ಬಿ ಅಂತ ಬರ್ಕೋಬೋದು. ದೇರ್ಫೋರ್ ಟ್ರಯಾಂಗಲ್ ಎ ಒ ಡಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಸಿ ಒ ಬಿ, ಎಸ್ ಎ ಎಸ್ ಕಾಂಗ್ರೆಸ್ ರೂಲ್. ನೋಡಿ, ಈ ಎರಡು ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಿದ ಮೇಲೆ ಸಿ ಪಿ ಸಿ ಟಿ ಪ್ರಕಾರ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ. ಎ ಡಿ ಈಸ್ ದೇರ್ಫೋರ್ ವಿ ನೋ ದ ಟ್ರಯಾಂಗಲ್ ಎ ಒ ಡಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಸಿ ಒ ಬಿ, ದೆನ್ ಆ್ಯಂಗಲ್ ಎ ಒ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಒ ಸಿ ಬಿ ಅಂತ. ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ ಆ್ಯಂಗಲ್ ಎ ಒ ಬಿ ಕಾಂಗ್ರೆಂಟ್ ಎ ಒ ಸಿ ಸಿ ಡಿ ಒ ಅಂತ ಪ್ರೂವ್ ಮಾಡ್ತಾ ಹೋಗ್ತೀವಿ. ಸಿ ಪಿ ಸಿ ಟಿ ಪ್ರಕಾರ ಆ್ಯಂಗಲ್ ಎ ಬಿ ಒಗೆ ಇದು ಈಕ್ವಲ್ ಆಗಿರುತ್ತೆ. ಫಾರ್ ಲೈನ್ಸ್ ಎ ಬಿ ಆ್ಯಂಡ್ ಸಿ ಡಿ, ಫಾರ್ ಲೈನ್ಸ್ ಎ ಬಿ ಆ್ಯಂಡ್ ಸಿ ಡಿ with transversal BD, ಆ್ಯಂಗಲ್ ಎ ಬಿ ಒ ಆ್ಯಂಡ್ ಆ್ಯಂಗಲ್ ಸಿ ಡಿ ಒ ಆರ್ ಆಲ್ಟರ್ನೇಟ್ ಆ್ಯಂಗಲ್ಸ್. ನೋಡಿ, ಇವೆರಡು ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ ಆಯಿತು ಅಂದರೆ ಎ ಬಿಗೆ ಸಿ ಡಿ ಪ್ಯಾರಲಲ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ಥರ ಫಾರ್ ಲೈನ್ ಎ ಡಿ ಆ್ಯಂಡ್ ಬಿ ಸಿ, ಈ ಎರಡು ಟ್ರಯಾಂಗಲ್ ಬಿ ಸಿ ತಗೊಳ್ತೀರಾ, ಆವಾಗ ಬಿ ಸಿ ಒಗೆ ಡಿ ಎ ಒ ಈಕ್ವಲ್ ಆಗಿದೆ ಅಂತ ಅಂದರೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಗಿದೆ. ಒಂದು ಅರ್ಥ ಏನು, ಎ ಡಿಗೆ ಬಿ ಸಿ ಪ್ಯಾರಲ್ ಆಗಿದೆ. ಇಲ್ಲಿ ಆ್ಯಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ದೀವಲ್ಲ, ಇವೆರಡು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಲ್ಲ. ಆ್ಯಂಗಲ್ ಒ ಎ ಡಿ ಈಸ್ ಈಕ್ವಲ್ ಆ್ಯಂಗಲ್ ಒ ಸಿ ಬಿ ಅಂತ ಪ್ರೂವ್ ಮಾಡಿದ್ದೀವಲ್ಲ. ಹಾಗಾಗಿ ಅವೆರಡು ಆ್ಯಂಗಲ್ಸ್ ಆಲ್ಟರ್ನೇಟ್ ಆ್ಯಂಗಲ್ ಆಗುತ್ತೆ. ಅವೆರಡು ಆಲ್ಟರ್ನೇಟ್ ಆ್ಯಂಗಲ್ ಈಕ್ವಲ್ ಇದೆ ಅಂತ ಅರ್ಥ ಏನು, ದೀಸ್ ಆರ್ ಇನ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಅಂತ ಗೊತ್ತಿರಬೇಕು. ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಬರ್ಕೋಬೋದು. ಆ್ಯಂಗಲ್ ಎ ಒ ಡಿ ಆ್ಯಂಡ್ ಆ್ಯಂಗಲ್ ಸಿ ಒ ಬಿ ಆರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ಲೈನ್ಸ್ ಆರ್ ಪ್ಯಾರಲಲ್, ದಟ್ ಈಸ್ ಎ ಡಿ ಪ್ಯಾರಲಲ್ ಟು ಬಿ ಸಿ. ಅಂದರೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಆ್ಯಂಡ್ ಎ ಡಿ ಪ್ಯಾರಲಲ್ ಟು ಬಿ ಸಿ. ದೇರ್ಫೋರ್ ಇನ್ ಎ ಬಿ ಸಿ ಡಿ ಬೋತ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ದೇರ್ಫೋರ್ ಎ ಬಿ ಸಿ ಡಿ ಈಸ್ ಎ ಪ್ಯಾರಲೋಗ್ರಾಮ್ ಅಂತೇಳಿ ಪ್ರೂವ್ ಮಾಡ್ತೀವಿ. ಅರ್ಥ ಆಯ್ತು ಹೇಳಿದ್ದು. ಬೋತ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಫಸ್ಟ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ ಅಂತ ತೋರಿಸಿದ್ವಿ. ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ ಅಂದಮೇಲೆ ಅವುಗಳ ಮಧ್ಯೆ ಇರ್ತಕ್ಕಂಥ ಲೈನ್ಸ್ ಏನಾಗಿರ್ತಾವೆ, ಹಾಗಾದರೆ ಈಕ್ವಲ್ ಪ್ಯಾರಲಲ್ ಆಗಿರಬೇಕು. ಪ್ಯಾರಲಲ್ಸ್ ಅಂದರೆ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲ್ ಅಂತ ಪ್ರೂವ್ ಮಾಡಿದ ಮೇಲೆ ಎ ಬಿ ಸಿ ಡಿ ಅನ್ನೋ ಕ್ವಾಡ್ರಿಲ್ಯಾಟರಲ್ ಏನಾಗಿರುತ್ತೆ, ಅವಾಗ ಅದು ಪ್ಯಾರಲೋಗ್ರಾಮ್ ಆಗಿರುತ್ತೆ. ಈ ಥರ ನೀವು ಪ್ರೂವ್ ಮಾಡ್ತಾ ಹೋಗಬೇಕು. ಕರೆಕ್ಟಾಗಿ ಕೇರ್ಫುಲ್ಲಾಗಿ ನೀವು ನೋಡಿ. ಫಸ್ಟ್ ಎರಡು ಟ್ರಯಾಂಗಲ್ ತೊಗೊಂಡ್ರಿ, ಎರಡು ಟ್ರಯಾಂಗಲ್ ತಗೊಂಡು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಿದ ಮೇಲೆ ಎ ಡಿ ಎ ಒಗೆ ಬಿ ಸಿ ಒ ಈಕ್ವಲ್, ಇವೆರಡು ಆ್ಯಂಗಲ್ಸ್ ಈಕ್ವಲ್ ಅಂತ ತೋರಿಸಿದ್ವಿ. ಅದೇ ಥರ ಇನ್ನೊಂದು ಇವೆರಡು ಆ್ಯಂಗಲು ಈಕ್ವಲ್ ಅಂತ ತೋರಿಸಿದ್ವಿ. ಈ ಥರ ಮತ್ತು ಇನ್ನೊಂದು ಟ್ರಯಾಂಗಲ್ ತಗೊಂಡ್ರೆ ಎ ಒ ಬಿ ಮತ್ತು ಆಪೋಸಿಟ್ ಅಂದರೆ ಎ ಬಿ ಒ ಮತ್ತು ಸಿ ಡಿ ಒ ತೊಗೊಂಡ್ರೆ ಅಲ್ಲಿ ಈ ಎರಡು ಆ್ಯಂಗಲ್ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಈ ಎರಡು ಆಲ್ಟರ್ನೇಟ್ ಆ್ಯಂಗಲ್ ಈಕ್ವಲ್ ಆಯಿತು. ಆಲ್ಟರ್ನೇಟ್ ಆ್ಯಂಗಲ್ ಈಕ್ವಲ್ ಇದಾವೆ ಅಂದಮೇಲೆ ಸಿ ಡಿಗೆ ಎ ಬಿ ಪ್ಯಾರಲ್ ಆಗಿರುತ್ತೆ. ಇಲ್ಲಿ ಎರಡು ಆಲ್ಟರ್ನೇಟ್ ಆ್ಯಂಗಲ್ ಈಕ್ವಲ್ ಇದಾವೆ ಅಂದಮೇಲೆ ಎ ಡಿಗೆ ಬಿ ಸಿ ಪ್ಯಾರಲ್ ಆಗಿರುತ್ತೆ. ಆಗ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲ್ ಅಂದಮೇಲೆ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಆಗಿರಲೇಬೇಕು. ಈ ರೀತಿಯಾಗಿ ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತು ಹೇಳಿದ್ದು. ಈಗ ನೆಕ್ಸ್ಟ್ ಒನ್, ಇಫ್ ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ದೆನ್ ಶೋ ದಟ್ ಇಟ್ ಈಸ್ ಎ ರೆಕ್ಟ್ಯಾಂಗಲ್. ಇದು ಎಕ್ಸಸೈಸ್ ಪ್ರಾಬ್ಲಮ್. ಇಲ್ಲಿ ಥಿಯರಮ್ ಕಂಪ್ಲೀಟ್ ಆಯಿತು. ಈಗ ಇದು ಎಕ್ಸಸೈಸ್ ಪ್ರಾಬ್ಲಮಲ್ಲಿ ಒಂದು ಪ್ರಾಬ್ಲಮ್ ನೋಡಿದ್ರೆ, ಇಫ್ ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ದೆನ್ ಶೋ ದಟ್ ಇಟ್ ಈಸ್ ಎ ರೆಕ್ಟ್ಯಾಂಗಲ್. ಇವನ್ ಅರ್ಥ ಮಾಡ್ಕೊಳ್ರಿ, ಒಂದು ಪ್ಯಾರಲೋಗ್ರಾಮಿನ ಡಯಾಗ್ನಲ್ಸ್ ಈಕ್ವಲ್ ಅಂತ ಹೇಳಿದ್ದಾರೆ, ಆಗ ಅದನ್ನು ನಾವು ರೆಕ್ಟ್ಯಾಂಗಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಈಗ ನೀವು ಡಯಾಗ್ರಾಮ್ ಬರ್ಕೋಬೇಕಾದ್ರೆ ಪ್ಯಾರಲೋಗ್ರಾಮ್ನ ಡಯಾಗ್ರಾಮ್ ಬರ್ಕೊಳ್ತಿರೋ ರೆಕ್ಟ್ಯಾಂಗಲ್ನ ಡಯಾಗ್ರಾಮ್ ಬರ್ಕೊಳ್ತಿರೋ, ಇಲ್ಲಿ ನಾವು ಕೊನೆಗೆ ಪ್ರೂವ್ ಮಾಡ್ಬೇಕಾಗಿರೋದೇನು, ಕೊನೆಗೆ ಪ್ರೂವ್ ಮಾಡ್ಬೇಕಾಗಿರೋದು ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ಹಾಗಾಗಿ ನಾವು ಚಿತ್ರವನ್ನು ಕೂಡ ರೆಕ್ಟ್ಯಾಂಗಲ್ ಚಿತ್ರವನ್ನೇ ಬರ್ಕೋಬೇಕು. ಎ ಬಿ ಸಿ ಡಿ ಇಸ್ ಒಂದು ರೆಕ್ಟ್ಯಾಂಗಲ್ ಚಿತ್ರವನ್ನು ಬರ್ಕೊಳ್ರಿ. ಟೂ ಡಯಾಗ್ನಲ್ಸ್ ಬರ್ಕೊಳ್ರಿ, ಎ ಸಿ ಆ್ಯಂಡ್ ಬಿ ಡಿ ಟೂ ಡಯಾಗ್ನಲ್ಸನ್ನು ಡ್ರಾ ಮಾಡ್ಕೊಳ್ರಿ. ಇಷ್ಟು ಫಸ್ಟ್ ಸ್ಟೆಪ್. ಅದಾದ್ಮೇಲೆ ಗಿವನ್ ಬರ್ಕೊಳ್ತೀರ, ಗಿವನ್ ಕ್ವಶನಲ್ಲೇ ಬರ್ಕೋಬೇಕು. ಲೆಟ್ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್. ಸರ್ ಅದೇ ಸರ್ ರೆಕ್ಟ್ಯಾಂಗಲ್ ಚಿತ್ರ ಬರ್ಕೊಂಡಿದ್ದಾರೆ, ಇಲ್ಲಿ ಯಾಕೆ ಪ್ಯಾರಲೋಗ್ರಾಮ್ ಅಂತ ಬರ್ಕೊಂಡಿರಿ ಅಂತ ಹೇಳಿದರೆ, ಅಲ್ಲಿ ಗಿವನ್ ಕೊಟ್ಟಿರೋದು ಪ್ಯಾರಲೋಗ್ರಾಮ್, ಬಟ್ ನಾವು ಪ್ರೂವ್ ಮಾಡ್ಬೇಕಾಗಿರೋದೇನು ರೆಕ್ಟ್ಯಾಂಗಲ್ ಅಂತೇಳಿ.
ನಾವು ಕೊನೆಗೆ ಪ್ರೂವ್ ಮಾಡ್ಬೇಕಾದ್ರೆ ಅದನ್ನು ಚಿತ್ರ ಬರ್ಕೊಂಡಿದ್ದೀವಿ. ಬಟ್ ಗಿವನಲ್ಲಿ ಬರ್ಕೋಬೇಕಾದ್ರೆ ಕ್ವಶನಲ್ಲಿ ಏನು ಗಿವನ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಬರ್ಕೋಬೇಕು. ಇಫ್ ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಹೇಳಿರೋದ್ಮೇಲೆ ABCD ಅನ್ನೋದೇನಾಗುತ್ತೆ, ಅದು ಪ್ಯಾರಲೋಗ್ರಾಮ್. ರೆಕ್ಟ್ಯಾಂಗಲ್ಲು ಕೂಡ ಒಂದು ಪ್ಯಾರಲೋಗ್ರಾಮ್ ಅಂತ ನಿಮ್ಗೆ ಆಲ್ರೆಡಿ ಪ್ರಾಪರ್ಟಿ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಅದ್ರ ಪ್ರಕಾರ ಇಲ್ಲಿ ಫಸ್ಟ್ ಗಿವನ್ ಬರ್ಕೊಡ್ರಿ. ಲೆಟ್ ABCD ಈಸ್ ಎ ಪ್ಯಾರಲೋಗ್ರಾಮ್ ವೇರ್ AC ಈಸ್ ಈಕ್ವಲ್ ಟು BD. AC ಈಸ್ ಈಕ್ವಲ್ ಟು BD ಅಂದರೆ ಏನು, ಡಯಾಗ್ನಲ್ಸ್ ಆರ್ ಈಕ್ವಲ್ ಅಂತ ಹೇಳಿದಾರಲ್ಲ, ಹಾಗಾಗಿ ACಗೆ BD ಈಕ್ವಲ್ ಆಗಿರುತ್ತೆ. ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ABCD ಈಸ್ ಎ ರೆಕ್ಟ್ಯಾಂಗಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ABCD ಈಸ್ ಎ ರೆಕ್ಟ್ಯಾಂಗಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗ್ತೀರಾ. ಪ್ರೂಫ್, ರೆಕ್ಟ್ಯಾಂಗಲ್ ಈಸ್ ಎ ಪ್ಯಾರಲೋಗ್ರಾಮ್ ವಿತ್ ಒನ್ ಆ್ಯಂಗಲ್ 90 ಡಿಗ್ರಿ. ನಿಮಗೆ ರೆಕ್ಟ್ಯಾಂಗಲ್ ಡೆಫಿನೇಷನ್ ಗೊತ್ತಿದೆ. ರೆಕ್ಟ್ಯಾಂಗಲ್ ಈಸ್ ಎ ಪ್ಯಾರಲೋಗ್ರಾಮ್ ವಿತ್ ಎನಿ ಒನ್ ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ ಅಥವಾ ಈಚ್ ಆ್ಯಂಗಲ್ ಮೆಜರ್ಸ್ 90 ಡಿಗ್ರಿ ಅಂತ ಗೊತ್ತಿದೆ. ವಿ ಪ್ರೂವ್ ದಟ್ ಒನ್ ಆಫ್ ಇಟ್ಸ್ ಇಂಟೀರಿಯರ್ ಆ್ಯಂಗಲ್ ಈಸ್ 90 ಡಿಗ್ರಿ. ನಾವು ಏನು ಪ್ರೂವ್ ಮಾಡಬೇಕಾದ್ರೆ ABCD ಈಸ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ಮೇಲೆ ನಾವೀಗ ಪ್ಯಾರಲೋಗ್ರಾಮ್ ರೆಕ್ಟ್ಯಾಂಗಲ್ ಕೂಡ ಒಂದು ಪ್ಯಾರಲೋಗ್ರಾಮ್ ಅಂತ ಗೊತ್ತಾದರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಅಂತ ಆಗಿರುತ್ತದೆ. ಬಟ್ ಪ್ಯಾರಲೋಗ್ರಾಮಿಗೂ ರೆಕ್ಟ್ಯಾಂಗಲ್ಗೆ ಏನು ಡಿಫ್ರೆನ್ಸು, ಆ್ಯಂಗಲಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಪ್ರೂವ್ ಮಾಡಬೇಕಾದ್ರೇನು, ಯಾವುದಾದ್ರೂ ಒಂದು ಆ್ಯಂಗಲ್ 90 ಡಿಗ್ರಿ ಇದೆ ಅಂತ ಪ್ರೂವ್ ಮಾಡಿದರೆ, ಇಂಟೀರಿಯರ್ ಆ್ಯಂಗಲಲ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ 90 ಡಿಗ್ರಿ ಅಂತ ಪ್ರೂವ್ ಮಾಡಿದರೆ ಅವಾಗ ಅದು ರೆಕ್ಟ್ಯಾಂಗಲ್ ಆಗುತ್ತೆ. ಅರ್ಥ ಆಯ್ತು ಹೇಳಿದ್ದು. ರೇಪರ್ ವಿ ಪ್ರೂವ್ ದಟ್ ಒನ್ ಆಫ್ ಇಟ್ಸ್ ಇಂಟೀರಿಯರ್ ಆ್ಯಂಗಲ್ ಈಸ್ 90 ಡಿಗ್ರಿ ಅಂತ ಪ್ರೂವ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ಇನ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DCA ನಾವು ನೋಡಿ ಇಲ್ಲಿ ಶೇಡ್ ಮಾಡಿರ್ತಕ್ಕಂಥ ನೋಡಬೇಕು. ಈಗ ABC ಇದನ್ನು ಬ್ಲೂ ಕಲರಲ್ಲಿ ಶೇಡ್ ಮಾಡಿದ್ದೀವಿ, ಜೊತೆಗೆ DCA ಅದನ್ನು ನಾವು ಗ್ರೀನ್ ಕಲರಲ್ಲಿ ಶೇಡ್ ಮಾಡ್ತಾ ಹೋಗಿದ್ದೀವಿ. ಆ ಎರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿರಿ. ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DCA, AB ಈಸ್ ಈಕ್ವಲ್ ಟು DC, ಈಕ್ವಲ್, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಬಿಕಾಸ್ ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ. ಜೊತೆಗೆ BC ಈಸ್ ಈಕ್ವಲ್ ಟು BC ಈಸ್ ಈಕ್ವಲ್ ನೋಡಿ ಎರಡು ಟ್ರಯಾಂಗಲ್ಸ್ BC ಕಾಮನ್ ಸೈಡ್ ಇದೆ, ದೇರ್ಫೋರ್ BC ಈಸ್ ಈಕ್ವಲ್ ಟು BC ಕಾಮನ್ ಸೈಡ್. ಆ್ಯಂಡ್ AC ಈಸ್ ಈಕ್ವಲ್ ಟು BD, ಡಯಾಗ್ನಲ್ಸ್ ಆರ್ ಈಕ್ವಲ್ ಅಂತ ಗೊತ್ತಿದೆ. ಹಾಗಾಗಿ AC ಈಸ್ ಈಕ್ವಲ್ ಟು BD ಅಂತೇಳಿ ಪ್ರೂವ್ ಮಾಡ್ತಾ ಹೋಗ್ತೀರಾ. ದೇರ್ಫೋರ್ ಟ್ರಯಾಂಗಲ್ ABC ಕಾಂಗ್ರಿಯನ್ಸ್ ಟ್ರಯಾಂಗಲ್ DCA. ಆವಾಗ ABCಗೆ DCA ಕಾಂಗ್ರಿಯನ್ಸ್ ಟ್ರಯಾಂಗಲ್ ಆಗಿರುತ್ತೆ ಬಿಕಾಸ್ SSS ಕಾಂಗ್ರಿಯನ್ಸ್ ರೂಲ್ ಪ್ರಕಾರ. ದೆನ್ CPCT ಪ್ರಕಾರ ಆ್ಯಂಗಲ್ DBC ಈಸ್ ಈಕ್ವಲ್ ಟು ಆ್ಯಂಗಲ್ DCA. ಅವೆರಡೂ ಕೂಡ ಏನಾಗ್ತಾ ಹೋಗ್ತವೆ, CPCT ಪ್ರಕಾರ ಎರಡು ಈಕ್ವಲ್ ಆಗುತ್ತೆ. ದೇರ್ಫೋರ್ ಆ್ಯಂಗಲ್ ABC ಈಸ್ ಈಕ್ವಲ್ ಟು ಆ್ಯಂಗಲ್ DCB. CPCT ಪ್ರಕಾರ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಈ ಎರಡು ಆ್ಯಂಗಲು ಈಕ್ವಲ್ ಆಗ್ತವೆ. ನಾವು AB ಪ್ಯಾರಲಲ್ ಟು DC ಬಿಕಾಸ್ ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಗೊತ್ತಿರುವ ಹಾಗೆ AB ಪ್ಯಾರಲಲ್ ಟು DC. ಆ್ಯಂಡ್ BC ಈಸ್ ಟ್ರಾನ್ಸ್ವರ್ಸಲ್. BC ಅನ್ನು ಟ್ರಾನ್ಸ್ವರ್ಸಲ್ ತೊಗೊಂಡ್ರೆ therefore these two angles are same side of the transversal. Interior angles on the same side of the transversal. Therefore angle B plus angle Z is equal to 180 degree because interior angles on the same side of the transversal are supplementary ಅಂತ ಗೊತ್ತಿರುತ್ತೆ ನಿಮಗೆ. ಅದರ ಪ್ರಕಾರ ಆ್ಯಂಗಲ್ B ಪ್ಲಸ್ ಆ್ಯಂಗಲ್ C ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಬಿಗೆ ಆ್ಯಂಗಲ್ ಸಿ ಅಂತ ಈಕ್ವಲ್ ಅಂತ ಪ್ರೂವ್ ಮಾಡಿದ್ದೀವಿ. ಇಲ್ಲಿ ಆ್ಯಂಗಲ್ ಬಿಗೆ ಆ್ಯಂಗಲ್ ಸಿ ಈಕ್ವಲ್ ಅಂತ ಪ್ರೂವ್ ಮಾಡಿರೋದ್ರಿಂದ ನಾವಿಲ್ಲಿ ಆ್ಯಂಗಲ್ ಸಿ ಬದಲಾಗಿ ಆ್ಯಂಗಲ್ ಬಿಯನ್ನು ಬರ್ಕೋಬೋದು. ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಟು ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 2 ಏನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ. 2 1 ಝ 2 90 ಝ. ಫಾರ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಗೊತ್ತಿದೆ. ಫಾರ್ ಎನಿ ಒನ್ ಆ್ಯಂಗಲ್ ಆಫ್ ಇಂಟೀರಿಯರ್ ಆ್ಯಂಗಲ್ ಈಸ್ 90 ಡಿಗ್ರಿ. ಫಾರ್ ABCD ಈಸ್ ಎ ಪ್ಯಾರಲೋಗ್ರಾಮ್ ವಿತ್ ಒನ್ ಆ್ಯಂಗಲ್ 90 ಡಿಗ್ರಿ ಅಂದಮೇಲೆ ABCD ಈಸ್ ಎ ರೆಕ್ಟ್ಯಾಂಗಲ್. ಏನಾಗುತ್ತೆ ಅವಾಗ, ಅದು ರೆಕ್ಟ್ಯಾಂಗಲ್ ಆಗುತ್ತೆ. ಈ ರೀತಿ ರೆಕ್ಟ್ಯಾಂಗಲ್ ಪ್ರೂವ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅದರ ಡೆಫಿನೇಷನ್ ಗೊತ್ತಿದ್ದರೆ ಅದರ ಪ್ರಕಾರ ನೀವು ಈಸಿಯಾಗಿ ಪ್ರೂವ್ ಮಾಡ್ತಾ ಹೋಗ್ಬೋದು. ಡೆಫಿನೇಷನ್ ಗೊತ್ತಿದೆಯಲ್ಲ, ರೆಕ್ಟ್ಯಾಂಗಲ್ ಈಸ್ ಎ ಪ್ಯಾರಲೋಗ್ರಾಮ್ ಇನ್ ವಿಚ್ ಎನಿ ಒನ್ ಆ್ಯಂಗಲ್ ಮೆಜರ್ಸ್ 90 ಡಿಗ್ರಿ ಈಸ್ ಕಾಲ್ಡ್ ರೆಕ್ಟ್ಯಾಂಗಲ್ ಅಂತ ಹೇಳ್ತಾ ಹೋಗ್ತೀವಿ. ಆ ರೀತಿ ಅದೇ ರೀತಿ ಸ್ಕ್ವೇರ್ ಆದರೂ ಕೂಡ ಅಷ್ಟೇ. ಸ್ಕ್ವೇರ್ ಈಸ್ ಎ ಪ್ಯಾರಲೋಗ್ರಾಮ್ ಇನ್ ವಿಚ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಈಚ್ ಆ್ಯಂಗಲ್ ಮೆಜರ್ಸ್ 90 ಡಿಗ್ರಿ ಅಂತ. ಅದೊಂದು ರೆಕ್ಟ್ಯಾಂಗಲು. ಬಟ್ ರೆಕ್ಟ್ಯಾಂಗಲಲ್ಲಿ ಸ್ಕ್ವೇರಲ್ಲಿ ಏನಾಗುತ್ತಪ್ಪ ಅಂದರೆ ಅದು ಕೂಡ ರೆಕ್ಟ್ಯಾಂಗಲ್, ಬಟ್ ಅಲ್ಲಿ ಎಲ್ಲ ಸೈಡ್ಸ್ ಏನಾಗಿರ್ತವೆ, ಈಕ್ವಲ್ ಆಗಿರುತ್ತೆ. 4 ಸೈಡ್ಸು ಈಕ್ವಲ್ ಆಗಿದ್ದರೆ ಅಂಥ ಒಂದು ರೆಕ್ಟ್ಯಾಂಗಲನ್ನು ನಾವು ಸ್ಕ್ವೇರ್ ಅಂತೇಳಿ ಕರಿತಾ ಹೋಗ್ತೀವಿ. ಅಂದರೆ ಅಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಕೂಡ 90 ಡಿಗ್ರಿ ಇರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಡಯಾಗ್ನಲ್ AC ಆಫ್ ಎ ಪ್ಯಾರಲೋಗ್ರಾಮ್ ABCD ಬೈಸೆಕ್ಟ್ ಆ್ಯಂಗಲ್ A. ನೋಡಿ ಇಲ್ಲೊಂದು ಪ್ಯಾರಲೋಗ್ರಾಮ್ ಇದೆ, ABCD ಅನ್ನೋ ಪ್ಯಾರಲೋಗ್ರಾಮು. AC ಡಯಾಗ್ನಲ್ ಏನು ಮಾಡ್ತಪ್ಪ ಅಂದರೆ ಆ್ಯಂಗಲ್ ಎನ ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಶೋ ದಟ್ ಇಟ್ ಬೈಸೆಕ್ಟ್ ಆ್ಯಂಗಲ್ C ಆಲ್ಸೋ. ಹಾಗಾಗಿ ಆ ಒಂದು ಲೈನು C ಅನ್ನೋ ಆ್ಯಂಗಲನ್ನು ಕೂಡ ಬೈಸೆಕ್ಟ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಅಂದರೆ ಆ್ಯಂಗಲ್ ಬೈಸೆಕ್ಟರ್ ಆಗಿ ಬಿಹೇವ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಗಲ್ ಬೈಸೆಕ್ಟ್ ಅಂದರೆ ಗೊತ್ತಿದೆ ನಿಮಗೆ. ಇಟ್ ಈಸ್ ಎ ಲೈನ್ ದಟ್ ಡಿವೈಡ್ಸ್ ಆ್ಯನ್ ಆ್ಯಂಗಲ್ ಇಂಟು 2 ಈಕ್ವಲ್ ಆ್ಯಂಗಲ್ಸ್.
ಫಾರ್ ಎಕ್ಸಾಂಪಲ್ ಆ್ಯಂಗಲ್ ಎ ಏನಾದರೂ 60 ಡಿಗ್ರಿ ಇತ್ತು ಅಂದರೆ ಅದು 30 ಡಿಗ್ರಿ ಆಗಿ ಡಿವೈಡ್ ಆಗುತ್ತೆ. ಅದೇ ಥರ ಆ್ಯಂಗಲ್ ಸಿ ಏನಾದರೂ 90 ಡಿಗ್ರಿ ಇತ್ತಪ್ಪ ಅಂದರೆ 45 ಡಿವೈಡ್ ಆಗಿರಬೇಕು. ಅಂದರೆ ಇಲ್ಲಿ ಏನು ಹೇಳಿದ್ದಾರೆ, ಡಯಾಗ್ನಲ್ ಎ ಸಿ ಆಫ್ ಎ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಬೈಸೆಕ್ಟ್ ಆ್ಯಂಗಲ್ ಎ. ಆ್ಯಂಗಲ್ ಎನ ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಶೋ ದಟ್ ಇಟ್ ಬೈಸೆಕ್ಟ್ಸ್ ಆ್ಯಂಗಲ್ ಸಿ ಆ್ಯಸ್ ಆಲ್ಸೋ. ಆ್ಯಂಗಲ್ ಸಿನೂ ಕೂಡ ಬೈಸೆಕ್ಟ್ ಮಾಡುತ್ತೆ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಗಿವನ್ ಬರ್ಕೊಳ್ಳಿ, ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ವೇರ್ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2. ಎ ಬಿ ಸಿ ಡಿಯನ್ನು ಪ್ಯಾರಲೋಗ್ರಾಮ್ ಬರ್ಕೊಂಡು ಡಯಾಗ್ನಲ್ ಬರ್ಕೊಡ್ರಿ ಎ ಸಿ. ಇದಕ್ಕೆ ಆ್ಯಂಗಲ್ 1, ಇದಕ್ಕೆ ಆ್ಯಂಗಲ್ 2, ನೆಕ್ಸ್ಟ್ ಆ್ಯಂಗಲ್ 3, ಆ್ಯಂಗಲ್ 4 ಅಂತ ಮೆನ್ಷನ್ ಮಾಡಿ. ಇಲ್ಲಿ ಅವ್ರು ಹೇಳಿರೋದ್ರಿಂದ ಎ ಸಿ ಬೈಸೆಕ್ಟ್ ಆ್ಯಂಗಲ್ ಎ ಅಂತ ಹೇಳಿರೋದ್ರಿಂದ ಆ್ಯಂಗಲ್ 1 ಎಷ್ಟಿರುತ್ತೋ ಆ್ಯಂಗಲ್ 2 ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2 ಅಂತೇಳಿ ಬರ್ಕೊಳ್ತಾ ಹೋಗ್ಬೋದು. ಈಕ್ವೇಷನ್ 1. ಟು ಪ್ರೂವ್ ಎ ಸಿ ಬೈಸೆಕ್ಟ್ ಆ್ಯಂಗಲ್ ಸಿ. ಎ ಸಿ ಏನು ಮಾಡುತ್ತೆ, ಆ್ಯಂಗಲ್ ಸಿನೂ ಕೂಡ ಬೈಸೆಕ್ಟ್ ಮಾಡುತ್ತೆ ಅಂತೇಳಿ ಪ್ರೂವ್ ಮಾಡಬೇಕು. ಅಂದರೆ ಅರ್ಥ ಏನು, ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 4 ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಆ್ಯಂಗಲ್ 3 ಎಷ್ಟಿರುತ್ತೋ ಆ್ಯಂಗಲ್ 4 ಕೂಡ ಅಷ್ಟೇ ಡಿಗ್ರಿ ಬರುತ್ತೆ ಅಂತೇಳಿ ನಾವು ಪ್ರೂವ್ ಮಾಡಬೇಕು. therefore AC bisects angle C, that is angle 3 is equal to angle 4 ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಪ್ರೂಫ್, ನಾವು ಆ್ಯಂಗಲ್ 1 is equal to angle 2 ಗಿವನ್. ನಮಗೆ ಗೊತ್ತಿರುವ ಹಾಗೆ ಇನ್ ದ ಫಿಗರ್ angle 1 is equal to angle 2 and angle 2 is equal to angle 3. angle 2 is equal to angle 3 because ABCD is a parallelogram. then angle 2ಗೆ angle 3 ಏನಾಗಿರುತ್ತಪ್ಪ ಅಂದರೆ ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಬಿಕಾಸ್ ಎ ಬಿ ಪ್ಯಾರಲಲ್ ಟು ಡಿ ಸಿ ಆ್ಯಂಡ್ ಎ ಸಿ ಈಸ್ ಟ್ರಾನ್ಸ್ವರ್ಸಲ್. ಅದರ ಪ್ರಕಾರ ನಾವು ಬರ್ಕೊಳ್ಬೋದು ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 3. ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 3. ಎ ಬಿ ಪ್ಯಾರಲಲ್ ಟು ಡಿ ಸಿ ಆ್ಯಂಡ್ ಎ ಸಿ ಆಸ್ ಟ್ರಾನ್ಸ್ವರ್ಸಲ್. ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತೇಳಿ ರೀಸನ್ ಬರೀಬೇಕಲ್ಲಿ. ನೆಕ್ಸ್ಟ್ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 4. ಆ್ಯಂಗಲ್ 1ಗೆ ಆ್ಯಂಗಲ್ 4 ಈಕ್ವಲ್ ಆಗಿರುತ್ತೆ ಬಿಕಾಸ್ ಎ ಡಿ ಪ್ಯಾರಲಲ್ ಟು ಬಿ ಸಿ. AD parallel to BC and AC as transversal. alternate angles are equal. ಸರ್ ಇದು ಯಾಕೆ ಪ್ಯಾರಲ್ ಅಂತ ಹೇಳಿದ್ರು ಅಂದರೆ ಇಲ್ಲಿ ಕ್ವಶನ್ ಹೇಳಿದ್ದಾರೆ, ಇದೊಂದು ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಅನ್ನೋದು ಏನಿದು ಪ್ಯಾರಲೋಗ್ರಾಮ್. ಎ ಬಿ ಸಿ ಡಿ ಅನ್ನೋದು ಪ್ಯಾರಲೋಗ್ರಾಮ್ ಅಂದಮೇಲೆ ಅಪೋಸಿಟ್ ಸೈಡ್ ಸರ್ ಪ್ಯಾರಲ್ ಆಗಿರಲೇಬೇಕು. ಹಾಗಾಗಿ ಆ್ಯಂಗಲ್ 1 is equal to ಆ್ಯಂಗಲ್ 2 ಗಿವನ್, ಆ್ಯಂಗಲ್ 2 is equal to ಆ್ಯಂಗಲ್ 3 ಆಲ್ಟರ್ನೇಟ್ ಆ್ಯಂಗಲ್, ಆ್ಯಂಗಲ್ 1 is equal to ಆ್ಯಂಗಲ್ 4 ಆಲ್ಟರ್ನೇಟ್ ಆ್ಯಂಗಲ್. ಹೆನ್ಸ್ ವಿ ಕ್ಯಾನ್ ಸೇ ದಟ್ ಆ್ಯಂಗಲ್ 1ಗೆ ಆ್ಯಂಗಲ್ 2 ಈಕ್ವಲ್ ಆಗಿದೆ, ಆ್ಯಂಗಲ್ 3ಗೆ ಆ್ಯಂಗಲ್ 4 ಈಕ್ವಲ್ ಆಗಿದೆ. angle 1 is equal to angle 2 and angle 1 is equal to angle 4. therefore angle 2 is equal to angle 3. axiom ಪ್ರಕಾರ things which are equal to the same things are equal to one another ಅಂತೇಳಿ. ಸೊ angle 3 is equal to angle 4. angle 1ಗೆ angle 2 ಈಕ್ವಲ್ ಏನಮ್ಮ, angle 1ಗೆ angle 2 ಈಕ್ವಲ್ ಆಗಿದೆ. ಅದೇ ಥರ angle 1ಗೆ angle 4 ಈಕ್ವಲ್ ಆಗಿದೆ. angle 2 angle 3ಗೆ ಈಕ್ವಲ್ ಆಗಿದೆ. ಅಂದರೆ angle 1 30 ಡಿಗ್ರಿ ಇದ್ದರಪ್ಪ ಅಂದರೆ angle 2 30 ಡಿಗ್ರಿ ಇರುತ್ತೆ. ಅದೇ ಥರ angle 1 30 ಡಿಗ್ರಿ ಇದೆಯಪ್ಪ ಅಂದರೆ angle 4 ಕೂಡ 30 ಡಿಗ್ರಿ ಆಗುತ್ತೆ. ಫಾರ್ ಆ್ಯಂಗಲ್ 2 30 ಡಿಗ್ರಿ ಅಂತ ಗೊತ್ತಾಯ್ತು. ಆ್ಯಂಗಲ್ 3 ಎಷ್ಟಾಗುತ್ತೆ ಅವಾಗ, ಅದು ಕೂಡ 30 ಡಿಗ್ರಿ ಆಗುತ್ತೆ. ಅದರ ಅರ್ಥ ಏನು, ಎರಡು ಕೂಡ 30 ಆಯಿತಾ. ಅಂದರೆ ಅರ್ಥ ಏನು, ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 4. ಹೆನ್ಸ್ ದ ಪ್ರೂಫ್. ಏನು ಪ್ರೂಫು, ದೇ ಫೋರ್ ಎ ಸಿ ಬೈಸೆಕ್ಟ್ಸ್ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 4 ಅಂದರೆ ಅರ್ಥ ಏನು, ಎ ಸಿ ದ ಡಯಾಗ್ನಲ್ ಎ ಸಿ ಬೈಸೆಕ್ಟ್ ಆ್ಯಂಗಲ್ ಸಿ. ಅದನ್ನು ಕೂಡ ಅದೇನಾಯಿತು, ಸಿ ಎನ್ನುವ ಆ್ಯಂಗಲನ್ನು ಬೈಸೆಕ್ಟ್ ಮಾಡುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟ್ question, another question. Diagonal AC of a parallelogram ABCD bisect angle A. Same question. Show that ABCD is a rhombus. ಅದರಲ್ಲೇ ಸೆಕೆಂಡ್ ಕ್ವಶನ್. ಅದೇ ಆ್ಯಂಗಲ್ ಸಿನ ಬೈಸೆಕ್ಟ್ ಮಾಡುತ್ತೆ ಅಂತ ಪ್ರೂವ್ ಮಾಡಿದ್ವಿ ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಪ್ರೂವ್ ಮಾಡಬೇಕು, ಎ ಬಿ ಸಿ ಡಿ ರಾಂಬಸ್ ಅಂತ ಪ್ರೂವ್ ಮಾಡಬೇಕು. ನಿಮಗೆ ರಾಂಬಸ್ ಅಂದರೆ ಡೆಫಿನೇಷನ್ ಗೊತ್ತಿರಬೇಕು. ರಾಂಬಸ್ ಈಸ್ ಎ ಪ್ಯಾರಲೋಗ್ರಾಮ್ ಇನ್ ವಿಚ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂತ ಗೊತ್ತಿರಬೇಕು. therefore rhombus is a parallelogram with all sides equal. ABCD is a parallelogram ಅಂತ ಹೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಪ್ರೂವ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಈಗ ಒಂದು ಪ್ಯಾರಲೋಗ್ರಾಮ್ ಅಂತ ಗೊತ್ತಾಯಿತು, ಬಟ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಗೊತ್ತಾದರೆ ನಮಗೆ ABCD is a rhombus ಅಂತ ಹೇಳ್ಬೋದು. ಹಾಗಾಗಿ ನಾವು ಫಸ್ಟ್ ಏನು ಪ್ರೂವ್ ಮಾಡಬೇಕು, ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಬೇಕು. ಇನ್ ಫಸ್ಟ್ ಪಾರ್ಟ್ ನಾವು ಅಲ್ಲಿ ಫಸ್ಟ್ ಒನ್ ಕ್ವಶನಲ್ಲೆಲ್ಲ ಪ್ರೂವ್ ಮಾಡಿದ್ವಿ ಏನಂತ, ಆ್ಯಂಗಲ್ 1 is equal to ಆ್ಯಂಗಲ್ 2 which is equal to angle 3 which is equal to angle 4. hence angle 2 is equal to angle 4 ಅಂತ ಗೊತ್ತಾಯಿತು. angle 2 is equal to angle 4 ಅಂತ ಹೇಳ್ತಾ ಹೋಗ್ತೀವಿ. ನಾವು ಇನ್ ಟ್ರಯಾಂಗಲ್ ಎ ಬಿ ಸಿ, ಇಲ್ಲಿ ನಾವೇನು ಬ್ಲೂ ಕಲರ್ ಶೇಡ್ ಮಾಡಿದ್ದೀವಲ್ಲ ಆ ಟ್ರಯಾಂಗಲ್ ಅಬ್ಸರ್ವ್ ಮಾಡಿರಿ. ಆ್ಯಂಗಲ್ 2 is equal to angle 4 ಅಂತ ಹೇಳಿದ್ರೆ ಎ ಬಿ is equal to ಬಿ ಸಿ ಆಗಿರುತ್ತಾ. ಎ ಬಿ is equal to ಬಿ ಸಿ ಬಿಕಾಸ್ angle ಬಿ ಎ ಸಿ is equal to angle ಬಿ ಸಿ ಎ. hence ಬಿ ಸಿ is equal to ಎ ಬಿ ಬಿಕಾಸ್ ಸೈಡ್ಸ್ ಆಪೋಸಿಟ್ ಟು ಈಕ್ವಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ನೋಡಿ, ಈಕ್ವಲ್ ಆ್ಯಂಗಲ್ಸ್ ಇವೆರಡು ಈಕ್ವಲ್ ಆ್ಯಂಗಲ್ಸ್, ಇವಕ್ಕೆ ಆಪೋಸಿಟ್ ಆಗಿರೋ ಸೈಡ್ಸ್ ಏನಾಗಿರ್ತವೆ, ಈಕ್ವಲ್ ಆಗಿರುತ್ತೆ. ಐಸಾಸೆಲಸ್ ಟ್ರಯಾಂಗಲ್ಸ್ ಥಿಯರಮ್ ಮೇಲೆ ನಾವು ಎ ಬಿ is equal to ಎ ಸಿ ಅಂದಾಗ ಆ್ಯಂಗಲ್ ಬಿ is equal to ಆ್ಯಂಗಲ್ ಸಿ ಅಂತ ಪ್ರೂವ್ ಮಾಡಿದ್ವಿ. ಅದಕ್ಕೆ ಕಾನ್ವರ್ಸ್ ಆಗಿ ಆ್ಯಂಗಲ್ ಬಿ is equal to ಆ್ಯಂಗಲ್ ಸಿ ಅಂತಿದ್ರೆ ಎ ಬಿ is equal to ಎ ಸಿ ಅಂತಲೂ ಕೂಡ ಪ್ರೂವ್ ಮಾಡಿದ್ವಿ ಥಿಯರಮ್.
ಲೈನ್ಸ್ ಆ್ಯಂಡ್ ಟ್ರಯಾಂಗಲ್ಸ್ ಚಾಪ್ಟ್ರಲ್ಲಿ ಪ್ರೂವ್ ಮಾಡಿದ್ವಿ. ಅದ್ರ ಪ್ರಕಾರ ನಾವು ಇಲ್ಲಿ ಆ್ಯಂಗಲ್ 2ಗೆ ಆ್ಯಂಗಲ್ 4 ಈಕ್ವಲ್ ಅಂದಮೇಲೆ ಎ ಬಿ ಸೈಡ್ಗೆ ಬಿ ಸಿ ಸೈಡ್ ಈಕ್ವಲ್ ಆಗಿರುತ್ತೆ. ಸೈಡ್ಸ್ ಆಪೋಸಿಟ್ ಟು ಈಕ್ವಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅದ್ರ ಪ್ರಕಾರ ನಾವು ಬಿ ಸಿ ಇಸ್ ಈಕ್ವಲ್ ಟು ಎ ಬಿ ಅಂತ ಪ್ರೂವ್ ಮಾಡಿದ್ವಿ. ಸಿಮಿಲರ್ಲಿ ಎ ಬಿ ಇಸ್ ಈಕ್ವಲ್ ಟು ಯಾವುದು ಎ ಬಿ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆ್ಯಂಡ್ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ. ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಗೊತ್ತಿರುತ್ತೆ. ಅದ್ರ ಪ್ರಕಾರ ಫ್ರಮ್ 1 and 2 ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ, ಸಿ ಡಿ ಇಸ್ ಈಕ್ವಲ್ ಟು ಡಿ ಎ. ಈಕ್ವೇಷನ್ 1 and 2 ಇಂದ ಎ ಬಿಗೆ ಸಿ ಡಿ ಈಕ್ವಲ್ ಆಗಿದೆ. ಇಲ್ಲಿ ನೋಡಿ ಬಿ ಸಿಗೆ ಎ ಬಿ ಈಕ್ವಲ್ ಆಗಿದೆ ಆ್ಯಂಡ್ ಎ ಡಿಗೆ ಬಿ ಸಿ ಈಕ್ವಲ್ ಆಗಿದೆ. ಆವಾಗ 4 ಸೈಡ್ಸ್ ಈಕ್ವಲ್ ಆಗುತ್ತೆ. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ, ಸಿ ಡಿ ಇಸ್ ಈಕ್ವಲ್ ಟು ಡಿ ಎ. 4 ಸೈಡ್ಸ್ ಈಕ್ವಲ್ ಆಯಿತು ಅಂದರೆ ಒಂದು ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಅನ್ನೋದು ಪ್ಯಾರಲೋಗ್ರಾಮ್ ಆಗಿದ್ದು ಅಲ್ಲಿ 4 ಸೈಡ್ಸ್ ಈಕ್ವಲ್ ಆಯಿತು ಅಂದರೆ ಎ ಬಿ ಸಿ ಡಿ ಅನ್ನೋದೇನಾಗುತ್ತೆ ಹಾಗಾದರೆ ರಾಂಬಸ್ ಅಂತೇಳಿ ಹೇಳ್ತಾ ಹೋಗ್ಬೋದು. ಎನ್ಸ್ ಎ ಬಿ ಸಿ ಡಿ ಇಸ್ ಎ ರಾಂಬಸ್, ಎ ಬಿ ಸಿ ಡಿ ಇಸ್ ಎ ರಾಂಬಸ್ ಅಂತ ಹೇಳ್ತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಆ್ಯಂಡ್ ಎ ಪಿ ಆ್ಯಂಡ್ ಸಿ ಕ್ಯೂ ಆರ್ ಪರ್ಪೆಂಡಿಕ್ಯುಲರ್ಸ್ ಫ್ರಮ್ ವರ್ಟಿಸಸ್ ಎ ಆ್ಯಂಡ್ ಸಿ ಆನ್ ಡಯಾಗ್ನಲ್ ಬಿ ಡಿ. ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಆ್ಯಂಡ್ ಎ ಪಿ ಆ್ಯಂಡ್ ಸಿ ಕ್ಯೂ ಆರ್ ಪರ್ಪೆಂಡಿಕ್ಯುಲರ್ ಫ್ರಮ್ ವರ್ಟಿಸಸ್ ಎ ಆ್ಯಂಡ್ ಸಿ. ನೋಡಿ ಇಲ್ಲಿ ಎ ಮತ್ತು ಸಿ ಎರಡೂ ಕೂಡ ಪರ್ಪೆಂಡಿಕ್ಯುಲರ್ ಯಾವುದಕ್ಕೆ ಬಿ ಡಿಗೆ, ಡಯಾಗ್ನಲ್ ಬಿ ಡಿಗೆ. ಶೋ ದಟ್ ಟ್ರಯಾಂಗಲ್ ಎ ಪಿ ಬಿ ಶೇರ್ ಮಾಡ್ತಕ್ಕಂಥ ಟ್ರಯಾಂಗಲ್ಸ್ ಇದೆಯಲ್ಲ ಟ್ರಯಾಂಗಲ್ ಎ ಪಿ ಬಿ ಕಾಂಗ್ರಿಯಂಟ್ ಟ್ರಯಾಂಗಲ್ ಸಿ ಕ್ಯೂ ಡಿ ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. ಫಸ್ಟ್ ಒನ್. ಈಗ ಫಸ್ಟ್ ಎ ಬಿ ಸಿ ಡಿ ಅನ್ನೋದು ಪ್ಯಾರಲೋಗ್ರಾಮ್ ಆಯಿತಾ. ಎ ಬಿ ಸಿ ಡಿ ಪ್ಯಾರಲೋಗ್ರಾಮು ಎ ಪಿಗೆ ಸಿ ಕ್ಯೂ ಏನಾಗುತ್ತೆ, ಎ ಪಿ ಪರ್ಪೆಂಡಿಕ್ಯುಲರ್ ಟು ಬಿ ಡಿ ಆ್ಯಂಡ್ ಸಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಬಿ ಡಿ ಅಂತ ಹೇಳ್ಬೋದು. ಟು ಪ್ರೂವ್ ಟ್ರಯಾಂಗಲ್ ಎ ಪಿ ಬಿ ಕಾಂಗ್ರಿಯಂಟ್ ಟ್ರಯಾಂಗಲ್ ಸಿ ಕ್ಯೂ ಡಿ, ಎರಡು ಟ್ರಯಾಂಗಲ್ನ ಕಾಂಗ್ರಿಯಂಟ್ ಅಂತ ಪ್ರೂವ್ ಮಾಡಬೇಕು. ಪ್ರೂಫ್ ನಾವು ಎ ಬಿ ಪ್ಯಾರಲಲ್ ಟು ಡಿ ಸಿ, ಬಿಕಾಸ್ ಪ್ಯಾರಲೋಗ್ರಾಮ್ ಆಗಿರೋದು ಎ ಬಿ ಪ್ಯಾರಲಲ್ ಟು ಡಿ ಸಿ. ದೆನ್ ಆ್ಯಂಗಲ್ ಎ ಬಿ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಕ್ಯೂ ಡಿ. ಇಲ್ಲಿ ಏನು 2 ಆ್ಯಂಗಲ್ ತೋರಿಸಿದಾನಲ್ಲ, ಈ 2 ಆ್ಯಂಗಲ್ ಆಲ್ಟರ್ನೇಟ್ ಆ್ಯಂಗಲ್ಸು ಅವೆರಡು ಈಕ್ವಲ್ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ಇನ್ನು ಟ್ರಯಾಂಗಲ್ ಎ ಪಿ ಬಿ ಆ್ಯಂಡ್ ಟ್ರಯಾಂಗಲ್ ಸಿ ಕ್ಯೂ ಡಿ, ಈ ಎರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದರೆ ಟ್ರಯಾಂಗಲ್ ಎ ಪಿ ಬಿ ಆ್ಯಂಡ್ ಟ್ರಯಾಂಗಲ್ ಸಿ ಕ್ಯೂ ಡಿ, ಆ್ಯಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಕ್ಯೂ ಡಿ, ಎರಡು ಈಕ್ವಲ್ ಆಯಿತಾ. ಜೊತೆಗೆ ಆ್ಯಂಗಲ್ ಎ ಬಿ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಕ್ಯೂ ಡಿ 90 ಡಿಗ್ರಿ, ಎರಡು ಕೂಡ ಅವೆರಡು 90 ಡಿಗ್ರಿ ಇರೋದ್ರಿಂದ ಈಕ್ವಲ್ ಆಗಿರುತ್ತೆ, ಅವೆರಡು ಬರ್ಕೊಳ್ತೀರಾ. ಆ್ಯಂಗಲ್ ಎ ಬಿ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಡಿ ಕ್ಯೂ ಆಲ್ಟರ್ನೇಟ್ ಆ್ಯಂಗಲ್, ಅದು ಕೂಡ ಈಕ್ವೇಷನ್ 1 ಅದು ಈಕ್ವಲ್ ಆಗುತ್ತೆ. ಜೊತೆಗೆ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ, ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಗೊತ್ತಿರುತ್ತೆ, ಹಾಗಾಗಿ ಎರಡು ಸೈಡ್ಸ್ ಈಕ್ವಲ್ ಆಗುತ್ತೆ. ದೆನ್ ಆ್ಯಂಗಲ್ ಸೈಡ್ ಪ್ರಕಾರ ಟ್ರಯಾಂಗಲ್ ಎ ಪಿ ಬಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಸಿ ಕ್ಯೂ ಡಿ, ಎ ಎಸ್ ಕಾಂಗ್ರೆನ್ಸ್ ರೂಲ್ ಪ್ರಕಾರ ಎರಡು ಟ್ರಯಾಂಗಲ್ ಏನಾಗ್ತಾ ಹೋಗ್ತಾವೆ ಈಗ ಕಾಂಗ್ರೆಂಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಂತ ಪ್ರೂವ್ ಮಾಡಿದ್ರು, ಎರಡು ಟ್ರಯಾಂಗಲ್ಸ್ ಕಾಂಗ್ರೆಂಟ್ ಆದಮೇಲೆ ಸೆಕೆಂಡ್ ಒನ್ ಎ ಪಿ ಈಸ್ ಈಕ್ವಲ್ ಟು ಸಿ ಕ್ಯೂ ಅಂತ ಪ್ರೂವ್ ಮಾಡಿರಿ ಅಂತ ಹೇಳಿದ್ರೆ, ಎ ಪಿ ಈಸ್ ಈಕ್ವಲ್ ಟು ಸಿ ಕ್ಯೂ. ನಿಮ್ಗೆ ಗೊತ್ತಿರುವ ಹಾಗೆ ಇನ್ನು ಪ್ರೀವಿಯಸ್ ಪಾರ್ಟ್ ವಿ ಆಲ್ರೆಡಿ ಪ್ರೂವ್ ದಟ್ ಟ್ರಯಾಂಗಲ್ ಎ ಪಿ ಬಿ ಕಾಂಗ್ರೆನ್ಸ್ ಟ್ರಯಾಂಗಲ್ ಸಿ ಕ್ಯೂ ಡಿ, ಎರಡು ಟ್ರಯಾಂಗಲ್ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಿದ ಮೇಲೆ ಎ ಪಿಗೆ ಸಿ ಕ್ಯೂ ಕರೆಸ್ಪಾಂಡಿಂಗ್ ಸೈಡು ಅವೆರಡು ಕೂಡ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಎ ಪಿ ಈಸ್ ಈಕ್ವಲ್ ಟು ಸಿ ಕ್ಯೂ, ಸಿ ಪಿ ಸಿ ಟಿ ಪ್ರಕಾರ ಎನ್ಸ್ ದ ಪ್ರೂಫ್. ಈ ರೀತಿ ನಾವು ಇಲ್ಲಿ ಪ್ರೂವ್ ಮಾಡ್ತಾ ಹೋಗಬೇಕು. ಇದಿಷ್ಟು ಈ ಒಂದು ಕ್ಲಾಸಲ್ಲಿ ಕಲಿತಂಥ ವಿಷಯಗಳು. ಇಷ್ಟು ಕೂಡ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಪರ್ಪಸ್ಸಿಂದ ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇವೆಲ್ಲವೂ ಕೂಡ, ಎಲ್ಲವನ್ನೂ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.